ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ವಿಶೇಷವಾಗಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಡಿಸೆಂಬರ್ 5ನೇ ತಾರೀಕು ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೋಡಿ 100 ಕಾಲ ಹೀಗೆ ನಗನಗ್ತಾ ಸಂತೋಷವಾಗಿ ಬಾಳಲಿ ಅಂತ ಹಾರೈಸೋಣ ಮತ್ತು ಹರಿಸೋಣ. ಸೊ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇವತ್ತೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ. ಗುರುವಾರ, ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಎಲ್ಲರ ಒಂದು ಆಶೀರ್ವಾದ, ಗುರುರಾಯರ ಆಶೀರ್ವಾದ ಆ ಒಂದು ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ಹೊಸ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂತ ಹಾರೈಸೋಣ. ಸೊ ಅದ್ರ ಜೊತೆಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆ, ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಪೆಂಗಲ್ ಚಂಡಮಾರುತ ಅಂತಕ್ಕಂಥದ್ದು ತುಂಬಾ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಕರ್ನಾಟಕಕ್ಕೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಶಾಲಾ ಕಾಲೇಜುಗಳನ್ನ ರಜೆ ಕೊಡೋ ಮಟ್ಟಕ್ಕೂ ಬಂದಿದೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಷ್ಟಾಗಿ ಎಫೆಕ್ಟ್ ಆಗದೇ ಇದ್ದರೂ ಕೂಡ ನಮ್ಮೆಲ್ಲ ಕರಾವಳಿಯ ಭಾಗದಲ್ಲಿ ಬೆಂಗಳೂರು ಕಡೆಗಳಲ್ಲೆಲ್ಲ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡಿದೆ. ಅದರಲ್ಲೂ ಕೂಡ ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಇನ್ನೇನು ಕಟಾವಿಗೆ ಬಂದಿರತಕ್ಕಂಥ ಬೆಳೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡಿದೆ. ಸೊ ಅವೆಲ್ಲ ವಿಚಾರಗಳನ್ನ ನೋಡೋಣ. ಅದ್ರ ಜೊತೆಗೆ ಇವತ್ತು ಅತ್ಯಂತ ಹೆಮ್ಮೆಯ ದಿವಸ, ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ದಿವಸ. ಸೊ ನಮ್ಮ ನೌಕಾಪಡೆಯನ್ನು ಹುಟ್ಟು ಹಾಕಿದ್ರು ಅಂತ ಹೇಳ್ಬೋದಾಗಿರ್ತಕ್ಕಂಥ ಒಬ್ಬ ವಿಶೇಷ ಮಹಾರಾಜರ ಹುಟ್ಟುಹಬ್ಬ. ಅದಿನ್ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಹಿಮ್ಮಡಿ ಪುಲಕೇಶಿ. ಸೊ ಪುಲಕೇಶಿ ಅಂತಕ್ಕಂಥ ಹೆಸರನ್ನು ಕೇಳಿದ್ರೇ ಸಾಕು, ಮೈ ರೋಮಾಂಚನಗೊಂಡ್ಬಿಡುತ್ತೆ. ಅದರಲ್ಲೂ ಕೂಡ ನಮ್ಮ ಭಾರತದಿಂದ ಸಂಪೂರ್ಣ ಇರಾನ್ವರೆಗೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸೋದು ಅಂತ ಹೇಳಿದ್ರೆ ಸೊ ಅವರ ಒಂದು ಯುದ್ಧ ಶಕ್ತಿ, ನೈಪುಣ್ಯತೆ, ಅವರ ಒಂದು ದೂರದೃಷ್ಟಿ ಯಾವ ಮಟ್ಟಕ್ಕಿರ್ಬೋದು ಯೋಚನೆ ಮಾಡಿ. ಅಫ್ಕೋರ್ಸ್ ಇರಾನ್ ಇವಾಗ ನಮ್ಮ ಭಾರತದ ವಶದಲ್ಲಿ ಇಲ್ಲದೇ ಇರ್ಬೋದು, ಆದರೂ ಕೂಡ ಆಗಿನ ಕಾಲದಲ್ಲಿ ಅಷ್ಟೊಂದು ತನ್ನ ಕದಂಬ ಬಾಹುಗಳಿಂದ, ತನ್ನ ಶಕ್ತಿಯಿಂದ, ತನ್ನ ಸೈನ್ಯದ ಒಂದು ಪರಾಕ್ರಮದಿಂದ ಆ ಒಂದು ಮಟ್ಟಿಗೆ ಅವರು ವಿಜಯವನ್ನು ಹೊಂದಿದ್ರು ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಆ ಎಲ್ಲ ವಿಚಾರಗಳನ್ನ ಮಾತಾಡೋಣ. ಸೊ ಮತ್ತೊಮ್ಮೆ ಹಿಮ್ಮಡಿ ಪುಲಕೇಶಿಯವರ ಹುಟ್ಟುಹಬ್ಬ ಅಂತ ಹೇಳ್ಬೋದು ಅಥವಾ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ. ಅದ್ರ ಜೊತೆಗೆ ನಿನ್ನೆ ವಿಶೇಷವಾಗಿ ವರ್ಲ್ಡ್ ಚೀತಾ ಡೇ ಕೂಡ ಇತ್ತು. ಸೊ ಚೀತಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಚೀತಾ ಅಂತಕ್ಕಂಥದ್ದು ಇರೋದ್ರಿಂದನೇ ಬಹುಶಃ ಇವತ್ತು ಜಿಂಕೆಗಳ ಸಂಖ್ಯೆ ಒಂದಷ್ಟು ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಯಾಕೆ ಜಿಂಕೆಗಳ ಸಂಖ್ಯೆ ಕಡಿಮೆ ಇರಬೇಕು ಅಂತ ನಾನು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ. ಜಿಂಕೆಗಳು ವರ್ಷಕ್ಕೆ ಸಾಕಷ್ಟು ಮರಿಗಳನ್ನು ಹಾಕಿಬಿಡುತ್ತೆ. ಅದು ಯಾವ ಪ್ರಮಾಣದಲ್ಲಿ ಅಂದರೆ ನೀವು ಲೆಕ್ಕನೇ ಮಾಡ್ಕೊಳ್ಳಿಕ್ಕಾಗಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಅವು ಬೆಳೆದು ಬಿಡ್ತವೆ. ಸೊ ಏನ್ರಿ ಸಮಸ್ಯೆ ನಿಮಗೆ ಜಿಂಕೆ ಇದ್ರೆ ಅಂತ ನೀವು ನನ್ನನ್ನು ಕೇಳ್ಬೋದು. ಖಂಡಿತ ಅದರಿಂದ ಒಂದು ಸಮಸ್ಯೆ ಇದೆ. ಯಾವುದೂ ಕೂಡ ಅತಿಯಾದರೆ ಅಮೃತನೂ ಕೂಡ ವಿಷ ಅನ್ನೋ ಹಾಗೆ ಜಿಂಕೆಗಳ ಸಮೃದ್ಧಿ ಏನಾದರೂ, ಸಂಖ್ಯೆ ಏನಾದರೂ ಹೆಚ್ಚಾಗಿದ್ದೆ ಆದರೆ ಕಾಡನ್ನು ಎಲ್ಲ ನಾಶ ಮಾಡ್ತಕ್ಕಂಥ ಶಕ್ತಿ ಈ ಜಿಂಕೆಯಾಗಿದೆ. ಹಾಗಾಗಿ ಜಿಂಕೆಯ ಸಂಖ್ಯೆ ಒಂದು ಹತೋಟಿಗಿರಬೇಕು, ಒಂದು ಲಿಮಿಟಲ್ಲಿ ಇರಬೇಕು ಅನ್ನೋದಾದರೆ ನಮ್ಮ ಈ ಒಂದು ಚೀತಾ ಆಗಿರ್ಬೋದು, ಹುಲಿ ಆಗಿರ್ಬೋದು, ಅದೇ ರೀತಿ ಕಾಡಿನ ರಾಜ ಸಿಂಹ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅವು ತಮ್ಮ ಒಂದು ಆಹಾರಕ್ಕೋಸ್ಕರ ಈ ಒಂದು ಪ್ರಾಣಿಗಳನ್ನು ಸುಲಭವಾಗಿ ಬೇಟೆ ಆಡೋದ್ರಿಂದ ನಮ್ಮ ಒಂದು ಕಾಡಿನ ಒಂದು ಹಸಿರಿನ ಇದಿರುತ್ತೆ ಅದು ಯಾವಾಗಲೂ ಕೂಡ ಮೇಂಟೈನ್ ಆಗಿರುತ್ತೆ. ಹಾಗಾಗಿ ತುಂಬ ಒಂದು ಅರಣ್ಯ ಒಂದು ಸಂರಕ್ಷಕರು ಹೇಳ್ತಾ ಇರ್ತಾರೆ, ಕಾಡಿನಲ್ಲಿ ಯಾವ ಪ್ರಾಣಿಗಳು ಕೂಡ ಹೆಚ್ಚಾಗಬಾರ್ದು ಅಂಥೇಳಿ. ಕಾಡು ಪ್ರಾಣಿಗಳು ಹೆಚ್ಚಾದರೂ ಕೂಡ ಕಷ್ಟನೇ, ಅದೇ ರೀತಿ ಈ ಸಸ್ಯಾಹಾರಿ ಪ್ರಾಣಿಗಳು ಕೂಡ ಹೆಚ್ಚಾದರೂ ಕೂಡ ಕಷ್ಟನೇ. ಹಾಗಾಗಿ ಎಲ್ಲರ ಸಮತೋಲನದಲ್ಲಿ ಇರ್ತಕ್ಕಂಥದ್ದು ಅವಶ್ಯಕ ಅಂತಕ್ಕಂಥದ್ದು ಆ ಒಂದು ತಜ್ಞರ ಅಭಿಪ್ರಾಯ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಚೀತಾನ ನಾವೆಲ್ಲರೂ ಕೂಡ ತುಂಬ ಒಂದು ಪ್ರೀತಿಯಿಂದ ನೋಡ್ತೀವಿ. ಆಬ್ವಿಯಸ್ಲಿ ತುಂಬ ಸ್ಪೀಡ್ ಇರ್ತಕ್ಕಂಥ ಪ್ರಾಣಿ, ತುಂಬ ಅಗ್ರೆಷನ್ ಇರ್ತಕ್ಕಂಥ ಪ್ರಾಣಿ, ಅಷ್ಟೇ ಸೌಮ್ಯ ಸ್ವಭಾವದ ಬೆಕ್ಕಿನ ಜಾತಿಯ ಪ್ರಾಣಿ. ತಾನು ಯಾವುದು ಹೊಟ್ಟೆ ತುಂಬಿರೋದು ಇನ್ನೊಬ್ಬರ ತಂಟೆಗೆ ಹೋಗೋದಿಲ್ಲ. ಹೊಟ್ಟೆ ಹಸಿದ್ರೆ ಮಾತ್ರ ಯಾವ ಮಟ್ಟಿಗೆ ವೇಗವನ್ನು ಬೇಕಾದರೂ ಹೊಂದಿ ಆ ಒಂದು ಎದುರಾಳಿಯನ್ನು ಸದೆಬಡಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಚಿರತೆಯ ದಿನ. ಸೊ ಎಲ್ಲರೂ ಕೂಡ ಚಿರತೆಯನ್ನು ತುಂಬ ಜನ ಡೊನೇಟ್ ಅಂದರೆ ಅದನ್ನು ದತ್ತು ತೆಗೆದುಕೊಂಡು ಅದನ್ನು ಸಾಕಲಿಕ್ಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟೀಸನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಚೀತಾದಿಂದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಹೆಮ್ಮೆಯ ರಾಜರಾಗಿರ್ತಕ್ಕಂಥ ಹಿಮ್ಮಡಿ ಪುಲಕೇಶಿಯವರ ಒಂದು ಜಯಂತಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಎಂದಿನಂತೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಕೂಡ ಕೇಳೋ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಒಂದು ಖುಷಿ ವಿಚಾರ ಏನಂದರೆ ಡಿಸೆಂಬರ್ 7 ಮತ್ತು 8ಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ PDO ಪರೀಕ್ಷೆ ನಡೀತಾ ಇದೆ. ಅಕ್ರಮ ತಡೆಗೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅದೇ ರೀತಿ ನಮ್ಮ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ, ಬೆಳಗ್ಗೆ ಹೇಳ್ತಾ ಇದ್ದೀನಿ. ಅದೇನು ಅಂದರೆ ಬಿಳಿ ಜೋಳ, ರಾಗಿ ಖರೀದಿಗೆ 5 ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರಂತೆ. ಸೊ ನೀವು ಇಷ್ಟು ದಿವಸ ಒಂದು ಕಂಪ್ಲೇಂಟ್ಸ್ ಇತ್ತು, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ, ಆದರೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಅಂಥೇಳಿ.
ಸೊ ಆ ಸಮಸ್ಯೆಗೂ ಕೂಡ ಈಗ ಮುಕ್ತಿಯನ್ನು ನೀಡಲಾಗಿದೆ. ಸೊ ಒಳ್ಳೆಯದು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನಾಚರಣೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆ ಅಂತಕ್ಕಂಥದ್ದು ಕ್ರಮೇಣ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಪರಿಸರ ತಜ್ಞರ ಒಂದು ಆತಂಕ. ಸೊ ಮೊದಲನೇದಾಗಿ ಇವತ್ತಿನ ಒಂದು ಪ್ರಶ್ನೆನೇ ಹೇಳ್ಬಿಡ್ತೀನಿ. ಅದಾದ ನಂತರ ಒಂದಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ಹೇಳೋದಾದರೆ, ಯಾವ ಹಕ್ಕಿ ತನ್ನ ಗೂಡನ್ನು ಕಟ್ಟುವುದಿಲ್ಲ ಅಂಥೇಳಿ. ಸೊ 4 ಆಪ್ಷನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಕೋಗಿಲೆ, ಗುಬ್ಬಚ್ಚಿ, ಪಾರಿವಾಳ ಹಾಗೂ ಕಾಗೆ. ನೋಡೋಣ ಯಾರ ಒಂದು ಹಕ್ಕಿ ತನ್ನ ಗೂಡನ್ನು ಕಟ್ಟದೆ ಬೇರೆಯವರ ಗೂಡಲ್ಲಿ ತಾನು ಮೊಟ್ಟೆಯನ್ನು ಅಥವಾ ಮರಿಯನ್ನು ಇಟ್ಟು ಸಂರಕ್ಷಣೆ ಮಾಡುತ್ತೆ, ಬೆಳೆಸುತ್ತೆ ಅಂಥೇಳಿ. ಸೊ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೆ, ವಿಶೇಷವಾಗಿ ಇವತ್ತು ಪರಿಸರ ತಜ್ಞರು ತುಂಬ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದರೆ ಮಣ್ಣಿನ ಒಂದು ಫಲವತ್ತತೆ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂದರೆ ಮಣ್ಣಿನ ಒಂದು ಸವಕಳಿ ಬರ್ತಾ ಇರ್ತಕ್ಕಂಥದ್ದು. ಸೊ ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ಬಹುಶಃ ನಮ್ಮ ರೆಗ್ಯುಲರ್ ಕಾಲರ್ ಮಂಜುಳಾ ಮೇಡಮ್ ಅನ್ಸುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಇಲ್ಲ ಸರ್. ಓಕೆ, ಸೊ ಇವತ್ತು 2 ದಿನ ವಿಶೇಷಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದನೇದು ವಿಶೇಷವಾಗಿ ವಿಶ್ವ ಮಣ್ಣಿನ ದಿವಸ ಇದೆ, ಅಂದರೆ ನಮ್ಮ ಭೂಮಿ ತಾಯಿ ಮಣ್ಣಿನ ದಿವಸ. ಎರಡನೇದಾಗಿ ಇರಾನ್ವರೆಗೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಹಿಮ್ಮಡಿ ಪುಲಕೇಶಿ ಅವರ ಜನ್ಮದಿನೋತ್ಸವ ಕೂಡ ಇದೆ. ಎಸ್, ಸೊ ಯಾವ ದಿವಸದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಪುಲಕೇಶಿ, ಇಮ್ಮಡಿ ಪುಲಕೇಶಿ ಬಗ್ಗೆ ಹೇಳ್ಬೇಕಂದ್ರೆ ಹಾಗೂ ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧ ದೊರೆ ಅವನು ಇಮ್ಮಡಿ ಪುಲಕೇಶಿ. ಮತ್ತೆ ಹರ್ಷವರ್ಧನನ್ನ ಸೋಲಿಸಿ ನರ್ಮದಾ ನದಿ ತಟದಲ್ಲಿ ಹರ್ಷವರ್ಧನನ್ನ ಸೋಲಿಸಿ ರಾಜ್ಯ ವಿಸ್ತಾರ ಮಾಡ್ತಾನೆ. ಆಮೇಲೆ ಅವನಿಗೆ ದಕ್ಷಿಣಾಪತೇಶ್ವರ ಅಂತ ಒಂದು ಬಿರುದಿರುತ್ತೆ, ವಾತಾಪಿ ಕೊಂಡದೇವ ಅಂತ ಒಂದು ಬಿರುದಿರುತ್ತೆ. ಇನ್ನೊಂದು ಯಾವ್ದು ಹೇಳಿದ್ರಿ? ವಾತಾಪಿ ಕೊಂಡದೇವ, ದಕ್ಷಿಣಾಪತೇಶ್ವರ. ದಕ್ಷಿಣಾಪತೇಶ್ವರ, ವಾತಾಪಿ ಕೊಂಡದೇವ. ಓಕೆ, ಹೇಳಿಮ್ಮ ಹೇಳಿ. ಸೊ ಅವರು ಎಸ್ ಅವರು ಇರಾನ್ವರೆಗೂ ಕೂಡ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿ. ಹಾ, ಸೊ ಏನನ್ಸುತ್ತೆ ಅಮ್ಮ? ಸೊ ನಮ್ಮ ಭಾರತೀಯ ರಾಜರು ಒಬ್ರು ಈ ಮಟ್ಟಿಗಿನ ಒಂದು ಶೌರ್ಯವನ್ನ ಹೊಂದಿದ್ರು, ಸಾಧನೆಗಳನ್ನ ಮಾಡಿದ್ರು, ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆಯ ವಿಚಾರ. ಹೌದು ಸರ್, ಅವರು ತುಂಬಾ ವೀರನು ಹೌದು, ಮತ್ತೆ ಶಿಲ್ಪಕಲೆಗೆ ಪ್ರಾವಿಡೆನ್ಸ್ ಕೊಡ್ತಿದ್ದ ಅಂತ. ಹೌದು ಹೌದು. ಸೊ ಶಿಲ್ಪಕಲೆಗೆಲ್ಲ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರೋತ್ಸಾಹನ ನೀಡೋದ್ರಲ್ಲಿ ಯಾವಾಗಲೂ ಸದಾ ಸಿದ್ಧಹಸ್ತರಾಗಿರ್ತಕ್ಕಂಥವ್ರು. ಸೊ ಎಸ್, ಅದೇ ರೀತಿ ಇವತ್ತು ವಿಶ್ವ ಮಣ್ಣಿನ ದಿವಸ ಸೆಲೆಬ್ರೇಟ್ ಮಾಡ್ತಿದ್ದೀವಿ ವರ್ಲ್ಡ್ ವೈಡ್. ಡಿಸೆಂಬರ್ 5 ಅಂತಕ್ಕಂಥದ್ದು ಭಾರತೀಯ ಪಾಲಿನ ಅತ್ಯಂತ ಹೆಮ್ಮೆಯ ದಿವಸ. ಯಾಕಂದರೆ ನಾವು ಭೂಮಿಯನ್ನು ತಾಯಿ ಅಂತ ಪೋಷಣೆ ಮಾಡ್ತೀವಿ ಅಲ್ವಾ. ಸೊ ಅನ್ನ ನೀಡೋ ದೇವರು ಅಂತ ಹೇಳಿ ಅದನ್ನು ಗೌರವಿಸ್ತೀವಿ. ಅದರಲ್ಲೇ ಬಹುಶಃ ನಮ್ಮ ಭಾರತವನ್ನು ಬಿಟ್ಟರೆ ಬೇರೆ ಇನ್ಯಾವ ದೇಶದಲ್ಲೂ ಇರದಿರ್ತಕ್ಕಂಥ ಒಂದು ಸಂಸ್ಕೃತಿ ಅಂದರೆ, ಮೊಟ್ಟ ಮೊದಲು ನಾವು ಹಾಸಿಗೆಯಿಂದ ಕಾಲು ಕೆಳಗಡೆ ಇಡ್ತಿದ್ದಂಗೆ ಭೂತಾಯಿಗೆ ಒಂದು ಸಮುದ್ರ ವಸ್ತನೆ ದೇವಿ ಅಂಥೇಳಿ ನಮಸ್ಕಾರವನ್ನು ಮಾಡಿನೇ ಮುಂದೆ ಹೋಗ್ತೀವಿ ಅಲ್ವಾ. ಅಂತ ಒಂದು ಸಂಸ್ಕೃತಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಈ 202 ರಾಷ್ಟ್ರಗಳಿದ್ರೆ ಅದರಲ್ಲಿ ಕೇವಲ ಭಾರತದಲ್ಲಿ ಮಾತ್ರ. ಎಸ್, ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಭೂಮಿಯ ದಿವಸದ ಬಗ್ಗೆ? ಅದು ಮಣ್ಣು ಅಂದ್ರೆ ಅದೇ ಕಪ್ಪು ಮಣ್ಣು, ಕೆಂಪು ಮಣ್ಣು, ಒಟ್ಟಿನಲ್ಲಿ ಒಂದೊಂದು ಬೆಳೆಗೆ ಒಂದೊಂದು ಮಣ್ಣು ಅನುಕೂಲಕರ ಆಗಿರುತ್ತೆ. ಅದು ಕರ್ನಾಟಕದಲ್ಲಿ ಜಾಸ್ತಿ ಕಪ್ಪು ಮಣ್ಣು ಇರೋದ್ರಿಂದ ಕರುನಾಡು ಅಂತ ಹೆಸರು ಅಂತ ಹೇಳ್ತಾರೆ. ಆಮೇಲಿಂದ ಸೇಂದ್ರಿಯ ಮಣ್ಣು, ಜೇಡಿ ಮಣ್ಣು, ಮಿಶ್ರ ಮಣ್ಣು ಅಂತೆಲ್ಲ ಮಣ್ಣಿನಲ್ಲಿ ಇರುತ್ತೆ. ಒಟ್ನಲ್ಲಿ ರೈತರಿಗೆ ತುಂಬಾ ಮಣ್ಣು ಫಲವತ್ತತೆ ಇತ್ತೀಚೆಗೆಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಲ್ಲ ಸರ್. ಹೆಚ್ಚಿಗೆ ಗೊಬ್ಬರ ಅದನ್ನೆಲ್ಲ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಕಾಯ್ಕೊಂಬರ್ತಕ್ಕಂಥದ್ದು ಒಂದು ನಮ್ಮ ಪ್ರಮುಖ ಕರ್ತವ್ಯ ಆಗಿರುತ್ತೆ. ನಿಜ ನಿಜ. ಸೊ ಏನಾಗಿದೆ ಅಂದರೆ ಎಲ್ಲ ಕೆಮಿಕಲ್ಸ್ಗಳನ್ನು ಬಳಸ್ತಾ ಇರೋದು ಒಂದು ತುಂಬ ಆತಂಕಕಾರಿ ವಿಚಾರ. ಹಾಗಾಗಿ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಸೊ ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕು ಅಂದರೆ ನಾವು ಮೊದಲು ನಮ್ಮ ದೇಶೀಯ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ದೇಶೀಯ ಪದ್ಧತಿ ಅಂದರೆ ನಮ್ಮ ಆಕಳ ಗಂಜಲು, ನಮ್ಮ ಆಕಳ ಸಗಣಿ. ಸೊ ಏನು ಅದು ಗೋಮಾತೆ ಏನಿದೆ, ಗೋಮಯಗಳು
ಅದನ್ನು ಸಿಂಪಡಿಸ್ಬಿಟ್ರೆ ಸಾಕು, ಎಷ್ಟೋ ಒಂದು ಉತ್ತಮ ಮಟ್ಟದಲ್ಲಿ ನಮ್ಮ ಭೂಮಿಗೆ ಫಲವತ್ತತೆ ಅಂತಕ್ಕಂಥದ್ದು ಸಿಗತ್ತೆ. ಸೊ ಅದನ್ನು ಮೊದಲು ಮಾಡಬೇಕಾಗಿದೆ. ಎಸ್, ಮತ್ತೆ ಯಾರಾದರೂ ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಇಲ್ಲ ಸರ್, ಇಲ್ಲ. ಓಕೆ, ಸೊ ಥ್ಯಾಂಕ್ ಯು. ತುಂಬ ಒಂದು ಒಳ್ಳೆಯ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಿದ್ರೆ ನಮ್ಮ ಜೊತೆ ಇಮ್ಮಡಿ ಪುಲಕೇಶಿ ಬಗ್ಗೆ ಹಾಗೆ ಭೂಪ್ ತಾಯಿ ಬಗ್ಗೆ. ಎಸ್, ಒಂದು ಕ್ವಿಕ್ ಆಗಿ ಕ್ವಶನ್ಸನ್ನು ಕೇಳಿದೆ. ಯಾವ ಹಕ್ಕಿ ತನ್ನ ಗೂಡನ್ನು ಕಟ್ಟೋದಿಲ್ಲ ಅಂತ? ಕೋಗಿಲೆ ಸರ್, ಕೋಗಿಲೆ ಗೂಡು ಕಟ್ಟೋದಿಲ್ಲ. ಹೌದಾ? ಸೊ ಕೋಗಿಲೆ ಮೊಟ್ಟೆ ಹಾಕುತ್ತಾ ಮರಿ ಇಡುತ್ತಾ ಮೇಡಮ್? ಕೋಗಿಲೆ ಮೊಟ್ಟೆ ಇಡುತ್ತೆ, ಕಾಗೆ ಗೂಡ್ನಲ್ಲಿ ಹೋಗಿ ಮೊಟ್ಟೆ ಇಡುತ್ತೆ. ಎಸ್ ಎಸ್. ಸೊ ಕೆಲವೊಮ್ಮೆ ಕಾಗೆ ಗೂಡಲ್ಲಿ, ಕೆಲವೊಮ್ಮೆ ಗುಬ್ಬಚ್ಚಿ ಗೂಡಲ್ಲೂ ಕೂಡ ಮೊಟ್ಟೆ ಇಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಯಾವತ್ತೂ ಕೂಡ ಕೋಗಿಲೆ ತನ್ನ ಸ್ವಂತ ಗೂಡನ್ನು ಕಟ್ಕೊಳೋದಿಲ್ಲ, ಅದು ಬೇರೆಯವ್ರ ಮೇಲೆ ಅವಲಂಬನೆ ಆಗಿರುತ್ತೆ ಸದಾ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಒಂದು ಸರಿ ಉತ್ತರವನ್ನು ಕೊಟ್ಟರೆ. ಇವತ್ತು ಯಾವುದಾದ್ರೂ ಒಂದು ವಿಶೇಷವಾಗಿ ರಾಯರ ಮೇಲೆ ಹಾಡು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಲೋ, ರಾಯರ ಮೇಲೆ ಹೇಳ್ತೇನೆ. ಹೇಳಿ ಹೇಳಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೇಲಾಗಿ, ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ರಾಯರ ಗೀತೆಯೊಂದಿಗೆ ಇವತ್ತಿನ ಒಂದು ದಿನವನ್ನು ಪ್ರಾರಂಭ ಮಾಡಿದ್ವಿ, ತುಂಬ ಖುಷಿ ಆಯಿತು. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಮುಂದಿನ ಪ್ರಶ್ನೆಯನ್ನು ಕೇಳ್ತೀನಿ. ಮುಂದಿನ ಪ್ರಶ್ನೆ ಅಂದರೆ, ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಅಂತಕ್ಕಂಥದ್ದು. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ 4 ಆಪ್ಷನ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ದೇವೇಗೌಡರು, ಅನಿಲ್ ಕುಂಬ್ಳೆ, ಡಾಕ್ಟರ್ ರಾಜ್ಕುಮಾರ್, ಸರ್ ಎಂ ವಿಶ್ವೇಶ್ವರಯ್ಯ. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ಮಾ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ, ಏನು ಫಂಕ್ಷನ್ಸಲ್ಲೆಲ್ಲ ಜೋರು ಬ್ಯುಸಿ ಆಗಿದ್ದೀರಿ ಅನ್ಸುತ್ತೆ. ಹಲೋ. ಹೌದು ಸರ್, ಒಂದೇ ಊರಿಗೆ ಹೋಗಿದ್ವಿ. ಹೌದಾ? ಓಕೆ ಓಕೆ. ಹಲೋ. ಟಿ ವಿ ಸೌಂಡ್ ಒಂಚೂರು ಕಡಿಮೆ ಮಾಡ್ಬಿಡಿಮ್ಮ. ತಿಂಡಿ ಆಯ್ತಾ? ಸರ್ ಇಲ್ರಿ ಸರ್. ಓಕೆ ಓಕೆ. ಟಿ ವಿ ಸೌಂಡ್ ಇದು ತಿಂಡಿ ಚಪಾತಿ ಆಗುತ್ತೆ ಪಲ್ಯ. ಹೌದಾ? ಓಕೆ. ಸೊ ಟಿ ವಿ ಸೌಂಡ್ ಒಂಚೂರು ಡಿಸ್ಟರ್ಬ್ ಮಾಡ್ತಾ ಇದೆ. ಹೌದು, ಕಡಿಮೆ ಮಾಡಿ ಸರ್. ಆಗಲಿ ಆಗಲಿ. ಸೊ ಪೂರ್ತಿ ಮ್ಯೂಟ್ ಮಾಡಿಬಿಡಿ. ಹೇಳಿ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಬೇಕಮ್ಮ ಇವತ್ತು? ಸರ್ ಇವರಿಗೆ ನಮ್ಮ ತಂಗಿ ಗಂಡಿಗೆ ಸುಧಾ ಬಸರದಪ್ಪ ಅಂತ ಹೇಳಿ ಕಕ್ಕರಗೊಳ ಅವ್ರದ್ದು. ಹಾಂ, ಅವ್ರದ್ದು ನಮ್ಮ ಐದನೇದು ಹುಟ್ಟಿದಬ್ಬ ಇವತ್ತು. ಹುಟ್ಟಿದಬ್ಬದ ಹಣ ಶುಭಾಶಯಗಳು ನಮ್ಮ ಐದನ. ಓಕೆ ಓಕೆ. ಅವ್ರ ಹೆಸರು ಬಸವರಾಜಪ್ಪನಾ? ಬಸವರಾಜಪ್ಪ. ಅವ್ರ ಮನೆಯ ಹೆಸರು ಸುಧಾ, ನಮ್ಮ ತಂಗಿ. ಓಕೆ. ಸೊ ಬಸವರಾಜಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ, ಒಳ್ಳೇದಾಗಲಿ. ಸೊ ಇವತ್ತೇನಾದ್ರು ಹೊಸ ರೆಸಿಪಿ ಹೇಳ್ಕೊಡ್ತೀರಮ್ಮ ನಮಗೆ? ಈಗಂತೂ ರೊಟ್ಟಿ ಅಗ್ಕಪ್ಪ, ಇದು ಚಪಾತಿ ಅಗಲ್ಕಾಯಿ ಪಲ್ಯ ಮಾಡೀನಿ. ಇದು ಪೊಂಗಲ್, ಖಾರ ಪೊಂಗಲ್ ಹೇಳ್ಕೊಡ್ತೀನಿ. ಹೇಳಿಮ್ಮ, ಹೇಳಿ ಕ್ವಿಕ್ ಆಗಿ. ಇದು ಅದೇ ಇದು ಇದು ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ತೊಳೆದು ಕುಕ್ಕರಿಗೆ ಬೇಯಿಸ್ಬೇಕು. 4 ಲೋಟ ನೀರ್ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಕ್ ಚೆನ್ನಾಗಿರ್ತತಿ. ಕುಕ್ಕರಿಗೆ ಬೇಯಿಸಿ ಆಮೇಲೆ ಇದು ದ್ರಾಕ್ಷಿ, ಗೋಡಂಬಿ ಎಲ್ಲ ಕರಿಯೋದು. ಆಮೇಲೆ 1-2 ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಒಗ್ಗರಣೆ ಹಾಕಲ್ಸ. ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಓಕೆ ಅಷ್ಟೇ ಎಲ್ಲ ಕಲ್ಸ ಚೆನ್ನಾಗಿಟ್ಟು. ಬೇಗನೆ ಹಾಕತ್ತೆ, ಅದೇನಿಲ್ಲ. ಅದು ಖಾರದ ಪೊಂಗಲ್ ಬಹಳ ಚೆನ್ನಾಗಿ. ಓಕೆ. ಸೊ ಅನ್ನ ರೆಡಿ ಮಾಡಕ್ಕೆ ಪಾತ್ರೆ ಮೇಲೆ ಇಟ್ಬಿಟ್ರೆ, ಸೊ ಈ ಕಡೆ ಎಲ್ಲ ಒಗ್ಗರಣೆ ಹಾಕೋಣ ಅಷ್ಟೊತ್ತಿಗೆ ಅನ್ನ ರೆಡಿ ಆಗ್ಬಿಡುತ್ತೆ. ಅನ್ನ ರೆಡಿ ಹಾಕತ್ತೆ, ಎಲ್ಲ ನಾವು ರೆಡಿ ಮಾಡೋ ಅಷ್ಟಕ್ಕೆ ಅದು ರೆಡಿ ಹಾಕತ್ತ. ದ್ರಾಕ್ಷಿ ಗೋಡಂಬಿ ಎಲ್ಲ ಕಲ್ಸ್ಬಿಟ್ಟತ್ತ. ಒಂದ್ 5-6 ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಬಿಟ್ರೆ ಬಹಳ ಚೆನ್ನಾಗಿ. ಓಕೆ. ಖಾರ ಪೊಂಗಲ್ ಜೊತೆಗೆ ಈರುಳ್ಳಿ ಬಜ್ಜಿ 2 ರೆಡಿ ಆಗ್ಬಿಡತ್ತೆ. ಹ್ಞೂ ಸರ್, ಚೆನ್ನಾಗಿ 2 ರೆಡಿ. ತಿನ್ನಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಮೊಮ್ಮಗಳಿಗೆ ಬಹಳ ಇಷ್ಟ. ಹೌದಾ? ಖಾರ ಪೊಂಗಲ್ ಅಂದ್ರೆ ಅಯ್ಯೋ ಬಹಳ ಇಷ್ಟ ಅದಕ್ಕೆ. ಅದಕ್ಕೊಂದ್ ಸ್ವಲ್ಪ ಕಾಳು ಮೆಣಸು, ಹಸಿ ಶುಂಠಿ ಎಲ್ಲ ಹಾಕ್ಬಿಟ್ರೆ ಹೆಲ್ತ್ಗೂ ತುಂಬಾ ಒಳ್ಳೇದು. ಮೆಣಸು ಹಾಕಿದ್ರೆ ಸಾಕು, ಮೆಣಸು. ಅದೇ ಕಾಳು ಮೆಣಸಿನ ಕೆಲವೊಬ್ರು ಹಾಗೆ ಬಾಯಿಗೆ ಹಿಡಿ ಸಿಕ್ಕರೆ ತಿನ್ನಕ್ಕೆ ಹಿಂಸೆ ಮಾಡ್ಕೊಳ್ತಾರೆ. ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಟ್ರೆ ಸೊ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಗೊತ್ತಾಗಲ್ಲ. ಸೊ ಆಮೇಲೆ ನಮಗೆ ದೇಹಕ್ಕೆ ಏನು ಅದು ಶಕ್ತಿ ಕೊಡಬೇಕು ಎಲ್ಲದನ್ನು ಕೊಡೋಕೆ ಸಹಾಯ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ.
ಹೌದು ಸರ್, ಇಲ್ಲ ಭಾಳ ಚೆನ್ನಾಗಿದೆ. ಹೌದಾ? ನಾಷ್ಟ ತಿಂಡಿ ಸರ್ ನಿಮ್ದು? ತಿಂಡಿ ಇನ್ಮೇಲೆ ಮಾಡ್ಬೇಕಮ್ಮ. ಹೌದೇನ್ರಿ? ಹೌದು. ಬರೀ ಸರ್ ನಮ್ಮನೆ ಇದು ಪಲ್ಯ ಚಪಾತಿ ಊಟ ಮಾಡೋದು ಪಲ್ಯ ಚಪಾತಿ. ಆಗ್ಲಿಮ್ಮ. ಸೊ ನೀವು ಕರಿತಿದಿರಲ್ಲ, ತಿಂದಷ್ಟೇ ಖುಷಿ ಆಯ್ತು. ಎಸ್ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಹೇಳ್ರಿ ಸರ್. ಓಕೆ. ಸೊ ಈ ಪ್ರಶ್ನೆನ ಆಲ್ರೆಡಿ ಹಿಂದೆ ಒಂದ್ಸರಿ ಕೇಳಿದ್ದೆ. ಸೊ ನಮ್ಮ ಎಲ್ರಿಗೂ ಒಂದೊಮ್ಮೆ ರೀಕಾಲ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಹೆಮ್ಮೆಯ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಹೇಳಿ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ದೇವೇಗೌಡರು, ಡಾಕ್ಟರ್ ಅನಿಲ್ ಕುಂಬ್ಳೆ, ಡಾಕ್ಟರ್ ರಾಜ್ಕುಮಾರ್, ಸರ್ ಎಂ ವಿಶ್ವೇಶ್ವರಯ್ಯ. ಇದು 4ನೇ ಆಪ್ಷನ್ ವಿಶ್ವೇಶ್ವರಯ್ಯ ಅಲ್ಲ? ಹಾ, ಸರ್ ಎಂ ವಿಶ್ವೇಶ್ವರಯ್ಯ. ಹ್ಞೂ ಯಾರು ತಗೊಂಡಿರೋದು? ಸರಿ, ಇನ್ನೊಂದ್ಸಲ ಆಪ್ಷನ್ ಹೇಳಿ, ನಾನು ಕೇಳಿಲ್ಲ ಸರಿಯಾಗಿ. ಎಚ್ ಡಿ ದೇವೇಗೌಡ, ಡಾಕ್ಟರ್ ಅನಿಲ್ ಕುಂಬ್ಳೆ, ಡಾಕ್ಟರ್ ರಾಜ್ಕುಮಾರ್, ಸರ್ ಎಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ. ಶೋರಾ? ಶೋರ್. ಎಸ್ ಮಾ, ಸರಿಯಾದ ಉತ್ತರ. ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಮೊಟ್ಟ ಮೊದಲು ಭಾರತದ ರತ್ನ ಪ್ರಶಸ್ತಿಯನ್ನ ನಮ್ಮ ಕನ್ನಡಿಗರಿಗೆ ನೀಡಿರ್ತಕ್ಕಂಥದ್ದು. ಸೊ ಧನ್ಯವಾದಗಳಮ್ಮ, ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ಒಳ್ಳೇದಾಗ್ಲಿ. ಸೊ ಮದುವೆ ಪ್ರಿಪರೇಷನ್ಸ್ ಎಲ್ಲ ಬಿಸಿ ಇದ್ರು ಕೂಡ ನಮಗೆ ಕಾಲ್ ಮಾಡಿ ಮಾತಾಡ್ತಾರೆ. ಇಲ್ಲ, ಇನ್ನ ಕರಿಕರೆ ದಿವಸ ಮೊನ್ನೆ ಒಂದ್ 8 ಊರ್ ಮುಗಿಸಿದ್ವಿ, ಆಮೇಲೆ 6. ಇವಾಗ ಮತ್ತೀಗ ಹೋಗ್ಬೇಕು ಸರ್ ಮನೇನು ನಾನು. ಹೌದಾ? ಆಗ್ಲಿ ಆಗ್ಲಿ. ನಮ್ಮ ಮೈನೆ ಬರ್ತಾರೆ, ಇವಾಗೆಲ್ಲ ಮುಗಿಸ್ಕೊಂಡು ಇನ್ನು ಬಾಳ ಅದಾವ ಸರ್. ಬೆಂಗಳೂರೆಲ್ಲ ಹೋಗ್ಬೇಕು, ಶಿವಮೊಗ್ಗ, ಆಮೇಲೆ ಸ್ವಲ್ಪ ದೂರ ದೂರ ಬಾಳ ಅದಾವ. ಆಗ್ಲಿ ಆಗ್ಲಿ. ಮನೆಯೆಲ್ಲ ದೇವ್ರಿಗೆ ಹೋಗಿ ಬಂದ್ವಿ. ಬರೀ ಸರ್ ಹೇಳ್ತೀವಿ. ಆಗ್ಲಿ ಆಗ್ಲಿ. ಹಾಕ್ಬಿಡ್ತೀವಿ ನಾವು. ಖಂಡಿತ ಬರ್ತೀನಿ ಅಂತ. ಖಂಡಿತ ಬರೀ ಸರ್. ಓಕೆ. ಆಗ್ಲಿ ಆಗ್ಲಿ. ಧನ್ಯವಾದಮ್ಮ. ಥ್ಯಾಂಕ್ ಯು. ನಮಸ್ತೆ. ಓಕೆ ಸರ್. ಎಸ್ ವೀಕ್ಷಕರೇ, ಸೊ ಒಂದು ಸರಿ ಉತ್ತರವನ್ನು ಕೂಡ ಕೊಟ್ಟರು. ಅದ್ರ ಜೊತೆಗೆ ಖಾರ ಪೊಂಗಲ್ ಜೊತೆ ಒಂದು ಈರುಳ್ಳಿ ಬಜ್ಜಿಯನ್ನು ಮಾಡ್ಕೊಂಡು ತಿಂದರೆ ಕಾಂಬಿನೇಷನ್ ತುಂಬ ಸೂಕ್ತವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಕೂಡ ಒಂದು ಟಿಪ್ಸನ್ನು ನೀಡಿದ್ರು. ಅದೇ ರೀತಿ ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ಮತ್ತೊಬ್ಬ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವ್ರದ್ದು. ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ವಿನಯ್ ಸರ್. ನಮಸ್ತೆ ದಾವಣಗೆರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಸರ್? ಹಾಂ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಇನ್ನೂ ಇಲ್ಲ ಸರ್. ಓಕೆ ಸರ್, ಇವತ್ತು ವಿಶೇಷವಾಗಿ ಪ್ರಶ್ನೆಯನ್ನು ಕೇಳಿದ್ರೆ ನೇರವಾಗಿ ಉತ್ತರ ಹೇಳ್ಬೋದಾ? ಆಯ್ತು ಸರ್, ಕೇಳಿ ಸರ್. ಶಾಂತಿ ಸಂದರ್ಭದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಹೇಳಿ. ಶಾಂತಿ ಸಂದರ್ಭದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಅಶೋಕ ಚಕ್ರ, ಪರಮವೀರ ಚಕ್ರ, ಪದ್ಮವಿಭೂಷಣ, ಜ್ಞಾನಪೀಠ. ಅಶೋಕ ಚಕ್ರ ಇರ್ಬೋದು ಸರ್, ಕನ್ಫ್ಯೂಸ್ ಆಗ್ತಿದೆ. ಅಶೋಕ ಚಕ್ರನಾ? ಡೌಟ್ ಇದೆ ಸರ್. ಅಮ್ಮಯ್ಯನವ್ರು ಹೇಳ್ಕೊಡ್ತಿದ್ದಾರಾ? ಇಲ್ಲ ಸರ್. ಎಸ್ ಸರ್, ಅಶೋಕ ಚಕ್ರ ಇಸ್ ದ ರೈಟ್ ಆನ್ಸರ್. ಶಾಂತಿ ಸಂದರ್ಭದಲ್ಲಿ ಎಲ್ಲದೂ ಅದೇ ಅಲ್ಲ ಸರ್? ಖಂಡಿತ ಖಂಡಿತ. ಸೊ ಶಾಂತಿ ಸಂದರ್ಭದಲ್ಲಿ ನೀಡ್ತಕ್ಕಂಥ ಏಕೈಕ ಮತ್ತು ಅತ್ಯುತ್ತಮ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಈ ಒಂದು ಅಶೋಕ ಚಕ್ರ ಅಂತಕ್ಕಂಥದ್ದು. ಸರ್ ನಾನು ಕ್ವಶನ್ ಕೇಳ್ತೀನಿ ಸರ್. ಗೊತ್ತಿರೋ ಅಂಥದ್ದು ಕೇಳಿ ಸರ್, ಇಲ್ಲಾಂದ್ರೆ ಉತ್ತರ ನೀವೇ ಹೇಳ್ಬಿಡಿ. Ctrl+V ಏನಾಗುತ್ತೆ ಸರ್? Ctrl+V ಹೋಲ್ಡ್ ಮಾಡಿದ್ರೆ ಅದು ಸೇವ್ ಆಗುತ್ತಲ್ವಾ? ಅಲ್ಲ ಸರ್, Ctrl+V ಪೇಸ್ಟ್ ಆಗತ್ತೆ. ಸರ್ ಕರೆಕ್ಟ್. ಓಕೆ, ನಾಲೆಜ್ ಬಿಡ್ಸಕತ್ತೀನಿ ಸರ್ ನಾನು. ಏನಿಲ್ಲ ಸರ್, ಒಂದಷ್ಟು ತಿಳ್ಕೊಂಡಿದ್ದೀವಿ. ಇಲ್ಲಿ ನಮ್ಗೆ ಸ್ವಲ್ಪ ಸಹಾಯ ಮಾಡೋರಿದ್ದಾರೆ. ಹೆಂಗೆ ನಿಮಗೆ ನಿಮ್ಮಮ್ಮ ಸಹಾಯ ಮಾಡ್ತಾರೆ ಸರ್. ನಮ್ದೇನು ಜನರಲ್ ಕಲಿತೀರಾ ನೀವು ಸ್ವಲ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಉತ್ತರ ಕೊಟ್ರಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ಸ್ ಸೊ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿ ಅದಾದ ನಂತರ ಒಂದಷ್ಟು ಇತರೆ ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಸೊ ಕರೆ ಕಟ್ಟಾಯಿತು. ನಾನು ಕೇಳ್ತಾ ಇದ್ದೆ ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂಥೇಳಿ. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ಒಂದು ತುಂಬ ಬೇಸರದ ಘಟನೆ ನಡೀತು ಬೆಂಗಳೂರಿನಲ್ಲಿ. ಅದೇನು ಅಂದರೆ, ಪಾಪ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ತನ್ನ ಕನಸಿನ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದಂಥ ಶಿಕ್ಷಕನ ಮೇಲೆ ತುಂಬ ದೊಡ್ಡ ಅನ್ಯಾಯ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಸ್ವೀಕರಿಸ್ಬಿಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ಹಲೋ, ಟಿವಿ ಸೌಂಡ್ ಕಡಿಮೆ ಮಾಡಿಮ್ಮ.
ಟಿವಿ ಮ್ಯೂಟ್ ಮಾಡಿಮ್ಮ. ಇಲ್ಲ ಇಲ್ಲ, ನನಗೆ ನನ್ನ ಶಬ್ದ ನನಗೆ ಕೇಳಿಸ್ತಾ ಇದೆ, ವಾಯ್ಸ್. ಹಾ ಹೇಳಿ ಅಮ್ಮ. ಟಿವಿ ವಾಲ್ಯೂಮ್ ಇನ್ನೂ ಕಡಿಮೆ ಆಗೇ ಇಲ್ಲಮ್ಮ. ಸ್ಪೀಕರ್ ಆಫ್ ಮಾಡಿಬಿಡಿ. ಹೇಳಿ ಹೇಳಿ, ಯಾಕಂದ್ರೆ ಶುಭಾಶಯ ಹೇಳ್ಬೇಕಾ? ನಮ್ಮ ಮನೆಯವ್ರದ್ದು ಹುಟ್ಟಿದಬ್ಬ ಇದೆ. ಓಕೆ, ಅವ್ರ ಹೆಸರು? ಆಮೇಲೆ ನಮ್ಮದು ಹುಟ್ಟಿದಬ್ಬ ಇದೆ, ಅವ್ರದ್ದು ಒಂದ್ ಸ್ವಲ್ಪ ವಿಶ್ ಮಾಡ್ಬೇಕಿತ್ತು. ಅವ್ರ ಹೆಸರು ಹೇಳ್ಬಿಡಿಮ್ಮ. ಮೇಡಮ್ ಅಲ್ಲ ಸರ್, ಹೇಳಿ ಸರ್. ಅವ್ರ ಹೆಸರು ಹೇಳಿ, ಅವ್ರ ಹೆಸರು. ಸಂತೋಷ. ಓಕೆ, ಸಂತೋಷ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನೊಬ್ರ ಹೆಸರು ಏನಂದ್ರಿ? ದಿಲೀಪ. ಓಕೆ, ಸಂತೋಷ್ ಮತ್ತು ದಿಲೀಪ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ವೀಕ್ಷಕರೇ, ಇಲ್ಲ ಅಂದರೆ ನನಗೆ ಏನು ಅಂದರೆ ಏನೂ ಕೇಳಿಸೋದಿಲ್ಲ. ಸೊ ಈ ರೀತಿ ಕರೆ ನಾವು ಕಟ್ ಮಾಡಬೇಕಾಗತ್ತೆ, ಯಾಕೆಂದರೆ ಎಲ್ಲ ನೋಡ್ತಕ್ಕಂಥ ವೀಕ್ಷಕರಿಗೂ ಕೂಡ ಬೇಜಾರಾಗುತ್ತೆ. ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ತಾನೇ ಕರೆ ಮಾಡಿರ್ತಕ್ಕಂಥ ಮೇಡಮ್ ಅವ್ರ ಕಡೆಯಿಂದ ಸಂತೋಷ್ ಮತ್ತು ದಿಲೀಪ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ, ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತಾ, ಸೊ ನಿನ್ನೆ ನಾನು ಹೇಳ್ತಾ ಇದ್ದೆ, ಸುದೀರ್ಘ ಸೇವೆಯ ಬಳಿಕ ಶಿಕ್ಷಕರೊಬ್ಬರು ನಿವೃತ್ತಿಯಾಗಿದ್ದರು. ಸೊ ತಮ್ಮ ಕನಸಿನ ಮನೆಯನ್ನು ಕಟ್ಟಬೇಕು ಅಂಥೇಳಿ ಕಷ್ಟಪಟ್ಟು ಕೂಡಿಟ್ಟಿದ್ದಂತಹ 3 ಲಕ್ಷ ರೂಪಾಯಿಯನ್ನು ಅವರು ಬ್ಯಾಂಕಿಂದ ವಿಡ್ರಾ ಮಾಡಿಕೊಂಡು ಮನೆ ಕಡೆಗೆ ಹೊರಡ್ತಾಯಿದ್ರು. ಎಂಥ ದುರದೃಷ್ಟ ನೋಡಿ. ಆ ಸಂದರ್ಭದಲ್ಲೇ ಹೊಂಚು ಹಾಕಿ ಇದ್ದಂತಹ ದುಷ್ಕರ್ಮಿಗಳು ಅಡ್ಡ ಹಾಕಿ ದೊಣ್ಣೆಯಿಂದ ಹೊಡೆದು ಅವ್ರ ಹತ್ರ ಇದ್ದಂತಹ 3 ಲಕ್ಷ ರೂಪಾಯಿನ ತೊಗೊಂಡು ಹೋಗಿದ್ದಾರೆ. ಸೊ ಅವರು ದೊಡ್ಡಬಳ್ಳಾಪುರದ ಕುರುಬನಹಳ್ಳಿಯಲ್ಲಿ ಮನೆ ಕಟ್ಟಲಿಕ್ಕೆ ಪಾಯ ತೆಗೆದಿದ್ರಂತೆ. ಸೊ ತುಂಬಾ ನೋವಾಗತ್ತೆ. ಎಂಥ ಒಂದು ವಿಪರ್ಯಾಸ ಅಂದರೆ, ಆ ಹೊಡೆದಿರ್ತಕ್ಕಂಥ ಏಟಿಗೆ ಅವರು ಪ್ರಾಣನೂ ಕೂಡ ಬಿಟ್ಬಿಟ್ಟಿದ್ದಾರೆ. ಸೊ ದುಡ್ಡು ಹೋದರೆ ಹೋಗಲಿ, ಆ ಕಡೆ ಹೆಂಗೋ ಬದುಕೊಂಡ್ಬಿಡ್ತಾ ಇದ್ರೇನೋ. ಸೊ ಅವ್ರನ್ನ ಕಸ್ಕೊಂಡು ಹೋಗಿದ್ದರೆ ಮುಗಿದೋಗ್ತಿತ್ತು. ಅವ್ರ ಜೀವ ತೆಗೆಯುವಂಥದ್ದು ಏನಿತ್ತು, ನಿಜಕ್ಕೂ ನೋವಾಗತ್ತೆ. ಸೊ ದಯವಿಟ್ಟು ಅಂಥ ಒಂದು ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಪೊಲೀಸ್ನವ್ರು ಸರಿಯಾದ ಶಿಕ್ಷೆಯನ್ನು ಕೊಡಿಸ್ಲಿ, ಆ ಕುಟುಂಬಕ್ಕೊಂದು ನ್ಯಾಯವನ್ನು ಕೊಡಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ನೋವಾಗುತ್ತೆ. ಸಾವಿರಾರು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಬರೆದಿರ್ತಕ್ಕಂಥ ಶಿಕ್ಷಕರು ಈ ರೀತಿ ಒಂದು ದಾರುಣವಾಗಿ ಸಾವನ್ನು ಅಪ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ತುಂಬ ನೋವಿನ ಸಂಗತಿ. ಅದು ಕೂಡ ಕಷ್ಟಪಟ್ಟು ಆ ಇಳಿ ವಯಸ್ಸಿನಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ಒಂದಷ್ಟು ಕನಸನ್ನು ಕಟ್ಟಿದ್ರು. ಆ ಭಗವಂತ ಆ ಕನಸಿಗೆ ಅಡ್ಡಿಗಾಲ ಹಾಕಿದ ಅಂತ ಅನಿಸುತ್ತೆ. ಸೊ ಎಸ್, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಇನ್ನಷ್ಟು ವಿಚಾರಗಳನ್ನು ನೋಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಸೊ ಇವತ್ತು ನಾನು ಹೇಳ್ತಾ ಇದ್ದೆ ವಿಶೇಷವಾಗಿ ಇಮ್ಮಡಿ ಪುಲಕೇಶಿಯವರ ಹುಟ್ಟುಹಬ್ಬ ಅಂಥೇಳಿ. ಸೊ ಬನ್ನಿ, ಸಾಧ್ಯವಾದರೆ ಆ ಇಮ್ಮಡಿ ಪುಲಕೇಶಿಯವರ ಒಂದು ನಮ್ಮನ್ನು ಒಂದು ಮೋಟಿವೇಟ್ ಮಾಡ್ತಕ್ಕಂಥ ಒಂದು ಗೀತೆಯನ್ನು ಇಮ್ಮಡಿ ಪುಲಕೇಶಿಯವರ ಒಂದು ಸಾಧ್ಯವಾದರೆ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಎಷ್ಟು ಸಂದರ್ಭಗಳಲ್ಲಿ ನಾವು ಆಡು ಮಾತಿಗೆ ಹೇಳ್ತಾ ಇರ್ತೀವಿ, ಸೊ ನದಿಯಲ್ಲಿ ಮುಳುಗ್ತಾ ಇರ್ತದಂಗೆ ಒಂದು ಸಣ್ಣ ಹುಲ್ಲು ಕಡ್ಡೆಯನ್ನು ಕೂಡ ಆಶ್ರಯ ಆಗುತ್ತೆ ಅಂಥೇಳಿ. ಸೊ ಅದು ಜೀವ ಉಳಿಸೋದಕ್ಕಾದರೆ ಕೆಲವೊಮ್ಮೆ ಪ್ರಾಣ ತೆಗಿಲಿಕ್ಕೆ ತುಂಬ ದೊಡ್ಡ ಆಯುಧನೇ ಆಗಬೇಕು, ಗನ್ನೇ ಆಗಬೇಕು, ಮಚ್ಚೆ ಆಗಬೇಕು ಅಂತಿಲ್ಲ. ಕೇವಲ ಒಂದು ದಾರ, ಅದು ಕೂಡ ಒಂದು ಪುಟ್ಟ ಗಾಳಿಪಟದ ದಾರವು ಕೂಡ ಒಂದು ಜೀವವನ್ನು ತೆಗಿಬೋದು ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ. ಸೊ ಹುಷಾರಾಗಿರಬೇಕು, ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಈ ಗಾಳಿಪಟದ ದಾರವು ಕೂಡ ನಮ್ಮ ಕತ್ತನ್ನು ಸೀಳಿ ನಮ್ಮ ಪ್ರಾಣವನ್ನು ತೆಗಿಬೋದು. ಏಕೆಂದರೆ ತುಂಬ ಮಕ್ಕಳು ಒಂದು ಕುತೂಹಲಕ್ಕೆ, ಒಂದು ಅಭ್ಯಾಸಕ್ಕೆ ಗಾಳಿಪಟಗಳನ್ನು ಆಡಿಸ್ತಾ ಇರ್ತಾರೆ. ಸೊ ಅಂಥದ್ದೇ ಒಂದು ಘಟನೆ ನಡೆದಿದೆ. ಖುಷಿ ಸಂಭ್ರಮಕ್ಕೆ ಹಾರಿಬಿಟ್ಟಂತಹ ಗಾಳಿಪಟ ಒಂದು ಮಾಂಜಾ ದಾರ ಸಿಲುಕಿಬಿಟ್ಟು ಬೈಕ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಗಾಳಿಪಟದ ಆ ಒಂದು ತೀವ್ರತೆಗೆ ಆತನ ಹೆಚ್ಚು ರಕ್ತಸ್ರಾವವಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಫಲಕಾರಿಯಾಗದೆ ಮೃತರಾಗಿದ್ದಾರೆ. 37 ವರ್ಷದ ವ್ಯಕ್ತಿ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ ಈ ಒಂದು ಗಾಳಿಪಟದ ದಾರಕ್ಕೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಭಗವಂತ ಯಾರ ಸಾವನ್ನು ಹೇಗೆ ಬರುತ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ನೇತ್ರಾವತಿ ಅಂತ ಸರ್. ನೇತ್ರಾವತಿ, ಹೇಳಿಮ್ಮ, ಯಾರಾದ್ರೂ ಶುಭಾಶಯ ಹೇಳಬೇಕಾ?
ನಮ್ಮ ಮಗನಿಗೆ ಸರ್. ಆಗ್ಲಿಮ್ಮ ಟಿ ವಿ ವ್ಯಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡಿಬಿಡಿಮ್ಮ. ಹಲೋ, ಹೇಳಿಮ್ಮ, ನಿಮ್ಮ ಮಗನ ಹೆಸರು ಹೇಳಿ. ಪ್ರಜ್ವಲ್ ಅಂತ ಸರ್. ಪ್ರಜ್ವಲ್, ಓಕೆ. ಸೊ ಪ್ರಜ್ವಲ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ವಿದ್ಯಾ ಬುದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಮ್ಮ. ಓಕೆ. ಸೊ ಮತ್ತೆ ಯಾರಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಏನ್ ಸರ್? ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋಕಿದ್ಯಾ? ಮತ್ತೆ ಕಾರ್ತಿಕ ಅಂತ ಸರ್. ಕಾರ್ತಿಕ್ ಅಂತ, ಓಕೆ. ಸೊ ಕಾರ್ತಿಕ್. ಓಕೆ, ಕಾರ್ತಿಕ್ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ಅವರು ಕೂಡ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಮ್ಮ. ಓಕೆ. ಸೊ ಮತ್ತೆ ಯಾರಾದ್ರೂ ಇದ್ದಾರಮ್ಮ ಶುಭಾಶಯ ಹೇಳಲಿಕ್ಕೆ? ಮತ್ತೆ ಯಾರಿಲ್ಲ ಸರ್. ಓಕೆ ಅಮ್ಮ. ಸೊ ಒಳ್ಳೇದಾಗಲಿ. ಸೊ ಎಲ್ಲರ ಜೊತೆ ಬರ್ತ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಮ್ಮ. ಎಸ್ ವೀಕ್ಷಕರೇ, ಸೊ ಹುಟ್ಟುಹಬ್ಬದ ಎಲ್ಲ ಸ್ನೇಹಿತರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಸೊ ಸಿಗರೆಟ್ ಪ್ರಿಯರಿಗೆ, ಅದೇ ರೀತಿ ತಂಬಾಕು ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಮೊನ್ನೆ ಹೇಳಿದ್ದೆ. ಸೊ 35% ತೆರಿಗೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು. 35 ಯಾಕೆ ಮಾಡ್ತೀರಿ, 50% ಮಾಡಿಬಿಡಿ, ಏನು ತೊಂದರೆ ಇಲ್ಲ. ಅವ್ರಿಗೆ ಬೇಕು ಅಂದರೆ ಅವ್ರು 1 to double ಆದರೂ ಕೊಟ್ಟು ತಿಂತಾರೆ. ಅಟ್ಲೀಸ್ಟ್ ಆ ಮೂಲಕನಾದರೂ ಒಂದಷ್ಟು ರಸ್ತೆಗಳಲ್ಲಿ ಒಗೆಯೋದು, ನಮ್ಮ ಸುಂದರವಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ದಾವಣಗೆರೆ ಒಂದಷ್ಟು ಕಲುಷಿತಗಳಾದರೂ ಕಡಿಮೆ ಆಗುತ್ತೆ. ಎಸ್, ಒಂದು ಕರೆ ಬರ್ತಾ ಇದೆ, ಯಾವುದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಆಂಜನೇಯ ಅಂತ ಹೇಳಿ. ಆಂಜನೇಯ. ಹಾ ಸರ್, ಆಂಜನೇಯ ಅಂತ ಹೇಳಿ ನಮ್ಮ ಹೆಸರು. ಅದು ವಿಶ್ ಮಾಡ್ಬೇಕಿತ್ತು ಸರ್ ಮಕ್ಕಳಿಗೆ. ಸರ್ ಹೇಳಿ, ಯಾರಿಗೆ? ಹಲೋ ಸರ್ ಹೇಳಿ, ಯಾರಿಗೆ ವಿಶ್ ಮಾಡಬೇಕಿತ್ತು? ರಾಧಿಕಾ ಮತ್ತೆ ಮಾನಸ್ ಅಂತ ಹೇಳಿ ಸರ್. ಓಕೆ, ಅವ್ರದ್ದು ಬರ್ತ್ಡೇನೇ ಸರ್? ಹಾ ಸರ್. ಓಕೆ. ಸೊ ರಾಧಿಕಾ ಮೇಡಮ್ ಮತ್ತು ಮಾನಸ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಭಗವಂತ ನಿಮಗೆ ಎಲ್ಲ ರೀತಿಯಿಂದ ಆಯಸ್ಸು, ಆರೋಗ್ಯ, ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೇದಾಗಲಿ ಸರ್. ಮತ್ತೆ ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಅದೇ ಅಷ್ಟೇ ಇದೆ. ಓಕೆ ಸರ್. ಏನು ಮಾಡ್ತಿದ್ದೀರಿ ಸರ್ ತಾವು? ನಾವು ದಾವಣಗೆರೆಯಲ್ಲಿ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಿದ್ರೆ ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ಬೋದಾ? ಸರ್ ನಾವೆಲ್ಲ ವಿಶಾಲ್ ಸಾರಿ, ವಿಶಾಲ್ ಮಾರ್ಟ್. ವಿಶಾಲ್ ಮಾರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಸರ್ ವಿಶಾಲ್ ಮಾರ್ಟಲ್ಲಿ? ಸರ್ ನಾವು ಆಪ್ಸ್ ಅಲ್ಲಿ ಇದೀವಿ, ಅಪೆರಲ್ಸ್ ಅಂತ ಹೇಳಿ. ಓಕೆ ಓಕೆ. ಸೊ ಅಂದರೆ ಕಂಪ್ಯೂಟರ್ ಸೆಕ್ಷನಲ್ಲಿ ವರ್ಕ್ ಮಾಡ್ತೀರಿ ಅನ್ಸುತ್ತೆ. ಹೌದು ಸರ್. ಓಕೆ. ಸೊ ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ? ಸರ್ ಫೋನ್ ಮಾಡಿದ್ವಿ. ಓಕೆ. ಬಿಸ್ನೆಸ್ ಎಲ್ಲ ಹೇಗಿದೆ? ಇಲ್ಲ ಮತ್ತೆ ಯಾರಿಗಿಲ್ಲ, ಅದು ಬರೀ ಮಕ್ಕಳು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಅಂದೆ. ಅದೇ ಗೊತ್ತಾಗ್ತಿಲ್ಲ ಸರ್, ನೀವೇನು ಡಿಸ್ಟರ್ಬೆನ್ಸ್ ಆಗ್ತದೆ. ಓಕೆ ಓಕೆ, ಫೈನ್ ಸರ್, ಫೈನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರ, ಒಂದಷ್ಟು ನೆಟ್ವರ್ಕ್ ಇಶ್ಯೂ ಕೂಡ ಇದೆ ಅಂತ ಅನಿಸುತ್ತೆ ಆ ಕಡೆಯಿಂದ. ಎಸ್, ಸೊ ಇನ್ನಷ್ಟು ಅದೇ ನಾನು ಹೇಳ್ತಾ ಇದ್ದೆ, ಪೆಪ್ಸಿ ಆಗಿರ್ಬೋದು, ಕೋಕೋಕೋಲಾ ಆಗಿರ್ಬೋದು, ಈ ತಂಬಾಕುಗಳು, ಥಮ್ಸಪ್, ಕಾರ್ಬೋಹೈಡ್ರೇಟ್ ಪಾನೀಯಗಳ ಮೇಲೆ ಒಂದು GST, ಅದೇ ರೀತಿ ತೆರಿಗೆಯನ್ನು 28ರಿಂದ 35% ಏರಿಕೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಅಂತೆ. ಮಾಡಿ ಏನು ತೊಂದರೆ ಇಲ್ಲ, ಬೇಕು ಅಂದರೆ ಅಷ್ಟೊಂದು ಕೊಟ್ಟು ತೊಗೊಳ್ತಾರೆ. ಎಸ್, ಮತ್ತೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಶಕುಂತಲಮ್ಮ ಅಂತ ಸರ್. ಶಕುಂತಲಮ್ಮ. ಎಲ್ಲಿಂದ ಅಮ್ಮ ಕರೆ ಮಾಡ್ತಾ ಇರೋದು? ಶ್ಯಾಮ್ನೂರಿಂದ ಸರ್. ಶಾಮ್ನೂರಿಂದ. ಅಮ್ಮ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹ್ಞೂ ಸರ್, ನಮ್ಮ ಮೊಮ್ಮಗಂದು ಬರ್ತ್ಡೇ ಐತಿ ಹೌದಾ? ಶನಿವಾರ ದಿನ, ವಿಶ್ ಮಾಡಿ ಸರ್. ಆಗಲಿ ಆಗಲಿ. ಮೊಮ್ಮಗನ ಹೆಸರೇನಮ್ಮ? ವೈಷ್ಣವ್. ವೈಷ್ಣವ. ಓಕೆ. ವೈಷ್ಣವ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿ, ಆ ಜೊತೆಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂಥೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿಮ್ಮ. ನಮ್ಮ ಮೊಮ್ಮಗ ಇನ್ನೊಬ್ಬಂದು ವೆಡ್ಡಿಂಗ್ ಆನಿವರ್ಸರಿ ಇದೆ ಸರ್. ಹೌದಾ? ಹೇಳಿ ಹೇಳಿ, ಅವ್ರ ಹೆಸರು ಹೇಳಿ. ಅವ್ರ ಮೈಸೂರಲ್ಲಿದ್ದಾರೆ, ಹಾಲೇಶ ಕಾವ್ಯ ಅಂತ. ಹಾಲೇಶ್ ಕಾವ್ಯ ಅಂತನಾ? ಓಕೆ. ಹಾಲೇಶ್ ಕಾವ್ಯ ಅವ್ರಿಗೂ ಕೂಡ ನಮ್ಮ ಪರವಾಗಿ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಭಗವಂತ ನಿಮಗೆ ಹೀಗೆ 100 ಕಾಲ ಜೊತೆಯಾಗಿ ಇಡಲಿ ಅಂತ ನಾನು ಹಾರೈಸ್ತೀನಿ. ಸೊ ಯಾವಾಗಲೂ ಹೀಗೆ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆಮ್ಮ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ, ಒಳ್ಳೆಯದಾಗಲಿ. ನಮಸ್ತೆಮ್ಮ. ಎಸ್ ವೀಕ್ಷಕರೇ, ನಾನು ಹೇಳಿದ್ದು ಕೆಲವೊಬ್ಬರಿಗೆ ಬೇಜಾರು ಅಂತ ಅನ್ನಿಸ್ಬೋದು. ಏನು ಇಷ್ಟು ಸುಲಭವಾಗಿ GST ದರ ಒಂದು 35% ಹೆಚ್ಚಿಗೆ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂಥೇಳಿ. ಎಸ್, ಇದು ಎಲ್ಲರೂ ಕೂಡ ಅವಶ್ಯಕವಾಗಿರ್ತಕ್ಕಂಥದ್ದಲ್ಲ. ಏಕೆಂದರೆ ಅದರ ಮೇಲೇ ಮೆನ್ಷನ್ ಮಾಡಿರ್ತಾರೆ ತಂಬಾಕು ತಿನ್ನೋದು ಕ್ಯಾನ್ಸರ್ ಕಾರಕ ಅಂಥೇಳಿ.
ಸೊ ಬಾಯಿ ಕ್ಯಾನ್ಸರ್ ಆಗ್ಬೋದು, ಹೊಟ್ಟೆ ಕ್ಯಾನ್ಸರ್ ಆಗ್ಬೋದು, ನಿಮಗೆ ಎಲ್ಲಿ ಬೇಕಾದರೂ ಗರ್ಭಕೋಶದಲ್ಲೂ ಕೂಡ ಕ್ಯಾನ್ಸರ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಮನುಷ್ಯನ ಆಯುಷನ್ನು ಕೂಡ ಕ್ಷೀಣಿಸುತ್ತೆ ಅಂತ ಹೇಳಲಾಗತ್ತೆ ಈ ಸ್ಮೋಕಿಂಗ್ ಆಗಿರ್ಬೋದು, ಟಬ್ಯಾಕೋ ಆಗಿರ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಅದನ್ನು ಒಳ್ಳೆ ಮಾತಿಂದ ತಿನ್ನಬೇಡಿ ಅಂತ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಹಾಗಾಗಿ ಒಂದಷ್ಟು ಈ ರೀತಿಯ ಒಂದು 35% 50% ಅದರ ಪ್ರೈಸನ್ನು GSTನೆಲ್ಲ ಇನ್ಕ್ರೀಸ್ ಮಾಡಿದ್ರೆ ಖಂಡಿತ ಆ ಒಂದು ಪಾಕೆಟ್ ಬರ್ಡನಿಂದ ಆದರೂ ಒಂದು 5% ಆದರೂ ಜನ ತಿನ್ನೋದನ್ನು ಕಡಿಮೆ ಮಾಡಿದ್ರೆ ಆ 5% ಆದರೂ ಜನ ಜೀವ ಉಳಿಸ್ಕೋತಾರಲ್ಲ ಅನ್ನೋ ಒಂದು ಕೇರಿಂದ ಆ ಥರ ಹೇಳಿದೆ. ಸೊ ಯಾರಿಗಾದರೂ ಹಾರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ರೀತಿಯ GST ದರ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಮತ್ತೊಮ್ಮೆ ಹೇಳ್ತಾ ಮುಂದಿನ ವಿಚಾರಕ್ಕೆ ನೋಡೋಣ. ಆರ್ಮಿ ಆರ್ಡಿನೆನ್ಸ್ ಕ್ಯಾಪ್ಸ್ನಲ್ಲಿ ಸರಿಸುಮಾರು 727 ಹುದ್ದೆಗಳು ಖಾಲಿ ಇದೆ ಅಂತೆ. ಸೊ ಯಾರಿಗೆಲ್ಲ ಅರ್ಹತೆ ಇದೆ ವಿದ್ಯಾಭ್ಯಾಸದಲ್ಲಿ ದಯವಿಟ್ಟು ಇದಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಳಿ. PUC SSLC ಆಗಿರ್ತಕ್ಕಂಥವ್ರಿಗೆ ಡಿಸೆಂಬರ್ 22ರವರೆಗೆ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಲಾಗಿದೆ. ಸೊ ಅಪ್ಲೈ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪೆಂಗಲ್ ಚಂಡಮಾರುತದಿಂದ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇದ್ದಕ್ಕಿದ್ದಾಗ ಸಾಕಷ್ಟು ದೊಡ್ಡ ದೊಡ್ಡ ಬಂಡೆಗಳು ರಸ್ತೆಗೆ ಉರುಳಿಬಿಟ್ಟಿದ್ದಾವಂತೆ. ಸೊ ಪುಣ್ಯಕ್ಕೆ ರಾತ್ರಿ ಹೊತ್ತು ಈ ರೀತಿ ಬಂಡೆಗಳು ಉರುಳೋದ್ರಿಂದ ಯಾವುದೇ ರೀತಿ ಹೆಚ್ಚು ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ಬೆಳಗ್ಗೆ ಏನಾದ್ರು ಈ ಥರ ಆಗ್ಬಿಟ್ಟಿದ್ರೆ ಬಹುಶಃ ಹೆಚ್ಚು ಪ್ರಾಣಾಪಾಯ ಆಗೋ ಸಾಧ್ಯತೆ ಇತ್ತು ಅಂತ ಹೇಳಲಾಗಿದೆ. ಸೊ ನಿಮಗೆಲ್ಲ ಗೊತ್ತಿದೆ, ಡಿಸೆಂಬರ್ 11 ನಾವೆಲ್ಲರೂ ಕೂಡ ತುಂಬ ಇದರಿಂದ ಕಾಯ್ತಾ ಇರ್ತಕ್ಕಂಥ ದತ್ತಪೀಠದಲ್ಲಿ ಶ್ರೀ ಗುರು ದತ್ತಾತ್ರೇಯ ಒಂದು ಜಯಂತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ನಡೆಯುತ್ತೆ. ಅದನ್ನು ದತ್ತಪೀಠ ಅಂತ ಹೇಳಿ ತುಂಬ ಪ್ರೀತಿಯಿಂದ ಕರೀತಾರೆ. 25ನೇ ವರ್ಷದ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಅಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ, ಅದು ಡಿಸೆಂಬರ್ 15ರವರೆಗೂ ಕೂಡ ಇಲ್ಲಿ ಪ್ರವಾಸಿಗರು ಭೇಟಿ ನೀಡೋದನ್ನು ನಿರ್ಬಂಧನೆ ಮಾಡಿದ್ದಾರಂತೆ. ಸೊ ಹಾಗಾಗಿ ಪ್ರವಾಸಿಗರು ಯಾರು ಬರಬೇಡಿ ಅಂಥೇಳಿ ಜಿಲ್ಲಾಧಿಕಾರಿಗಳೇ ಸ್ವತಃ ಆದೇಶವನ್ನು ಹೊರಡಿಸಿದ್ದಾರೆ. ಕೇವಲ ದತ್ತಮಾಲಾಧಾರಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಅಂತೆ. ಸೊ ಅದೇ ರೀತಿ ಮುಂದಿನ ವಿಚಾರವನ್ನು ತಿಳಿಸೋದಾದರೆ, ಇಷ್ಟು ದಿವಸ KSRTCಗೆ ಎಲ್ಲ ಜನರದೊಂದು ಕಂಪ್ಲೇಂಟ್ಸ್ ಇತ್ತು. KSRTC ಅವರು ಕೂಡ ಪ್ರತಿನಿತ್ಯ ಎಷ್ಟೋ ಸಂದರ್ಭಗಳಲ್ಲಿ ಜಗಳ ಆಡ್ಕೊಂಡಿರೋದು ಇದೆ. ನಾನು ಯಾವ ವಿಚಾರ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಚಿಲ್ಲರೆ ವಿಚಾರ. ಎಷ್ಟು ಸಂದರ್ಭಗಳಲ್ಲಿ ಚಿಲ್ಲರೆಯನ್ನು ಬಿಟ್ಟಿಳಿದಿದ್ದು ಇದೆ, ಆ ಕಂಡಕ್ಟರ್ಗಳಿಗೆ ಬೈದಿರೋದು ಇದೆ, ಶಾಪ ಹಾಕಿರೋದು ಇದೆ, ನನ್ನ ದುಡ್ಡು ತಿಂದು ಹೋಗ್ಬಿಟ್ಟ ಅಂಥೇಳಿ. ಸೊ ಇನ್ಮೇಲೆ ಬಹುಶಃ ಅವನ್ನೆಲ್ಲ ಮನಗಂಡಂಥ ರಾಜ್ಯ ಸರ್ಕಾರ ಕೊನೆಗೂ ಕೂಡ UPI ಅಥವಾ QR ಕೋಡ್ಗಳನ್ನ ಬಳಸ್ತಕ್ಕಂಥ ಸೌಲಭ್ಯವನ್ನು ಹೊರತಂದಿದೆ. ಸೊ ಇನ್ನು ಮುಂದೆ ಯಾರೆಲ್ಲ ಫೋನ್ಪೇ ಯೂಸ್ ಮಾಡ್ತೀರಿ, ಗೂಗಲ್ ಪೇ ಅಥವಾ ಬೇರೆ ಇನ್ಯಾವುದೇ ಭಾರತ್ ಆ್ಯಪ್ ಅಥವಾ ಇನ್ಯಾವೆಲ್ಲ ಆ್ಯಪ್ಗಳನ್ನು ಯೂಸ್ ಮಾಡ್ತೀರಿ, ಆ ಆ್ಯಪ್ಗಳಿಂದ ಸುಲಭವಾಗಿ ನೀವು ಫೋನ್ಪೇ ಮಾಡ್ಬೋದು ಅಂತ ಹೇಳಲಾಗಿದೆ. ಸೊ 9,000 ಬಸ್ಗಳಲ್ಲಿ ಅಧಿಕೃತವಾಗಿ ಈ QR ಕೋಡ್ಗಳನ್ನು ಜಾರಿಗೊಳಿಸಿದಾರಂತೆ. ಸೊ ಇನ್ನು ಹಳ್ಳಿ ಕಡೆಗೆ ಅಷ್ಟಾಗಿ ಆಗಿರಲಿಕ್ಕಿಲ್ಲ. ಸೊ ಎಲ್ಲ ಕಡೆ ವ್ಯವಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ಒಂದು ಖುಷಿ ವಿಚಾರ, ಏಕೆಂದರೆ ಎಲ್ಲರೂ ಕೂಡ ಚೇಂಜ್ ಇಟ್ಕೊಂಡೇ ಟ್ರಾವೆಲ್ ಮಾಡ್ತಾ ಇರಲ್ಲ. ಸೊ ಸಿಂಪಲ್ಲಾಗಿ ಎಲ್ಲ ಕಡೆ ಇವಾಗ ಎಲ್ಲ ಒಂದು ಈ ರೀತಿಯ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲೇ ಕ್ಯಾಶ್ ಪೇ ಮಾಡ್ತಕ್ಕಂಥ ಒಂದು ಪದ್ಧತಿ ಇರೋದ್ರಿಂದ ₹2 ₹3 ಕೂಡ ಚಿಲ್ಲರೆ ಇಲ್ಲ ಅಂದ ತಕ್ಷಣಕ್ಕೆ ಫೋನ್ಪೇ ಮಾಡಿಬಿಡ್ತಾರೆ. ಸೊ ಅಂಥದ್ರಲ್ಲಿ ಬಸ್ಗಳಲ್ಲೇ ಚೇಂಜ್ಗಳನ್ನು ಹುಡುಕ್ತಕ್ಕಂಥದ್ದು, ಅದೇ ರೀತಿ ಕಂಡಕ್ಟರ್ಗಳು ಕೂಡ ಅಲ್ಲಿರ್ತಕ್ಕಂಥ 50-60 ಜನ ಬಸ್ನ ಒಂದು ಪ್ರಯಾಣಿಕರಿಗೆ ಚಿಲ್ಲರೆ ಕೊಡ್ತಕ್ಕಂಥದ್ದು ತುಂಬ ದೊಡ್ಡ ಸಮಸ್ಯೆ ಆಗ್ತಿತ್ತು. ಈಗ ಅವ್ರಿಗೂ ಆ ಸಮಸ್ಯೆ ಇಲ್ಲ. ಸೊ ನೆಟ್ವರ್ಕ್ ಒಂದು ಚೆನ್ನಾಗಿದ್ಬಿಟ್ರೆ ಎಲ್ಲವೂ ಸುಲಭವಾಗಿ ಆಗತ್ತೆ. ಸೊ KSRTCಗೆ ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಣ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ತಾಜ್ ಮಹಲ್ಗೆ ಒಂದು ಬಾಂಬ್ ಬೆದರಿಕೆ ಬಂದಿದೆ ಅಂತೆ. ಸೊ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ ತಾಜ್ ಮಹಲ್ಗೆ ಇನ್ನು ವಿಶೇಷ ಪೊಲೀಸ್ ಬಿಗಿ ಭದ್ರತೆಯನ್ನು ನೀಡಿದ್ದಾರೆ. ಸೊ ಬಾಂಬ್ ನಿಷ್ಕ್ರಿಯದವರು ಕೂಡ ಅಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರಂತೆ. KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಸುಮಾರು 150 ಚಾಲಕರು ಮತ್ತು ನಿಯಂತ್ರಕರ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಉದ್ಯೋಗ ಸ್ಥಳ ಬೀದರ್ ಕರ್ನಾಟಕ ಅಂತೇಳಿ ಹೇಳಲಾಗಿದೆ. ಚಾಲಕರು 100 ಜನ, ತಾಂತ್ರಿಕ ಸಹಾಯಕರು 50 ಜನ. ಒಂದು ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ. ಚಾಲಕರಿಗೆ 24ರಿಂದ 35 ವರ್ಷದ ಅವಧಿಯನ್ನು ವಿಸ್ತರಣೆ ಮಾಡಿದರೆ, ತಾಂತ್ರಿಕ ಸಹಾಯಕರಿಗೆ 18ರಿಂದ 35 ವರ್ಷದ ವಯೋಮಿತಿಯನ್ನು ನೀಡಿದ್ದಾರೆ. SC STರಿಗೆ 5 ವರ್ಷ ಸಡಿಲಿಕೆ ಕೂಡ ಇದೆ. 10ನೇ ತರಗತಿ ITI ಓದಿದ್ರು, ITC ಆಗಿದ್ದರೂ ಕೂಡ ಸಾಕಾಗತ್ತೆ ಅಂತ ಹೇಳಲಾಗಿದೆ. ವಾಕ್-ಇನ್ ಇಂಟರ್ವ್ಯೂ ಕೂಡ ಇದೆ. ಸೊ ದಯವಿಟ್ಟು ಯಾರೆಲ್ಲ ಡ್ರೈವಿಂಗ್ ಬರುತ್ತೆ, SSLC ಆಗಿದೆ, ಅವರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಸೊ ಅದೇ ರೀತಿ ನಮ್ಮ ಬೆಂಗಳೂರಿನ ಒಂದು ವಿಮಾನ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸೆಪ್ಟೆಂಬರ್ 26ರ ವೇಳೆಗೆ ಕೆಂಪೇಗೌಡ ಹೆಬ್ಬಾಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸೇವೆ ಆರಂಭ ಆಗುತ್ತೆ ಅಂತ ಹೇಳಿ ನಿಜಕ್ಕೂ ಖುಷಿ ವಿಚಾರ. ಯಾಕೆಂದರೆ ತುಂಬ ಜನರಿಗೆ ಒಂದು ಆಶ್ಚರ್ಯ ಅನಿಸುತ್ತೆ. ಕೇವಲ ಆ ಒಂದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಬೆಂಗಳೂರು ಏರ್ಪೋರ್ಟಿಗೆ ಹೋಗಲಿಕ್ಕೆ 1,000-1,500 ರೂಪಾಯಿ ಖರ್ಚಾಗತ್ತೆ. ಅದು ಹಾರ್ಡ್ಲಿ 1 ಅವರ್ ಜರ್ನಿಗೆ ಅಷ್ಟೊಂದು ಕಾಸ್ಟನ್ನು ಅಲ್ಲಿ ಕೊಡಬೇಕಾಗತ್ತೆ. ಅದೇ ಈ ಒಂದು ಮೆಟ್ರೋಗಳು ಬಂದುಬಿಟ್ರೆ ಹಾರ್ಡ್ಲಿ 50-60 ರೂಪಾಯಿಗೆ ಅವರು ಸೇಫಾಗಿ ಹೋಗಿ ರೀಚ್ ಆಗ್ತಾರೆ. ಸೊ ಒಳ್ಳೆಯದು ಬಂದರೆ. ಅದೇ ರೀತಿ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಆಗಿಬಿಟ್ಟು ದೇವೇಂದ್ರ ಫಡ್ನವೀಸ್ ಅವರು ಆಯ್ಕೆಯಾಗಿದ್ದಾರೆ. ಸೊ ದೇವೇಂದ್ರ ಫಡ್ನವೀಸ್ ಅವರು ಬಹುಶಃ ಡಿಸೆಂಬರ್ 5ರಂದು ಅಂದರೆ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ. ಸೊ ಒಳ್ಳೆಯದಾಗಲಿ. ಬಿ ಜೆ ಪಿಯ ಒಂದು ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ. ಸೊ ಪುಟ್ಟ ಮಕ್ಕಳಿಗೆ ನಾವು ಏನು ಕಲಿಸಿದ್ರೂ ಕೂಡ ಅಚ್ಚುಕಟ್ಟಾಗಿ ಕಲಿತಾರೆ ಅನ್ನೋದಕ್ಕೆ ಇದೊಂದು ಪುಟ್ಟ ಒಂದು ಉದಾಹರಣೆ. ಸೊ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿದಿರಿ ಆ ಪುಟ್ಟ ವಿದ್ಯಾರ್ಥಿಯ ಒಂದು ಸಂವಿಧಾನದ ಪೀಠಿಕೆಯನ್ನು ಆ ಒಂದು ಪುಟ್ಟ ಮಗು ಅವನಕಿನ ವಯಸ್ಸಿನ ದೊಡ್ಡ ಇರ್ತಕ್ಕಂಥ ಮಕ್ಕಳಿಗೆಲ್ಲದು ಹೇಳ್ಕೊಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅದೊಂದು ಯಶಸ್ಸನ್ನು ಕಾಣ್ತಾ ಇದೆ ಅಂದರೆ ಅದು ರಾಜ್ಯ ಸರ್ಕಾರ ಹೇಳಿದ್ದು ಎಲ್ಲ ಕಡೆಗಳಲ್ಲಿ ಸಂವಿಧಾನವನ್ನು ಬೋಧಿಸಬೇಕು ಅಂಥೇಳಿ. ಸೊ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ಒಂದು ಅಧೀನದಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಪ್ರೈವೇಟ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಆ ಮಕ್ಕಳಿಂದ ಆ ಒಂದು ಸಂವಿಧಾನದ ಬೋಧನೆಯನ್ನು ಏನನ್ನು 4-5 ಸಾಲುಗಳಿದೆ ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಪುಟ್ಟ ಮಗು ಒಂದು ಎದುರುಗಡೆ ಕೈಯನ್ನು ಚಾಚಿ ಅದು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದೆ. ಅದ್ರ ನಿಜಕ್ಕೂ ಕೂಡ ಒಂದೇ ಒಂದು ಅಕ್ಷರ ತಪ್ಪಿಲ್ಲದೆ ಹೇಳ್ಕೊಡ್ತಾ ಇದೆ. ಸೊ ಆ ರೀತಿಯ ಒಂದು ಹೇಳ್ಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಸರ್ಕಾರಿ ಶಾಲೆಗೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳೋಣ. ಅದ್ರ ಜೊತೆಗೆ ಹವಾಮಾನ ಇಲಾಖೆಯಲ್ಲಿ ವಾಯುಭಾರ ಕುಸಿತ ಉಂಟಾಗೋದ್ರಿಂದ ಕರಾವಳಿ ಸೇರಿದಂತೆ 10 ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರಗಳ ಕಾಲ ಭಾರೀ ಮಳೆ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸೊ ಕಾದು ನೋಡಬೇಕು ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ಅಂಥೇಳಿ. ಸೊ ಹಿಮೋಫಿಲಿಯಾ ಸೊಸೈಟಿ ಕರ್ನಾಟಕ, ಅದರಲ್ಲೂ ಕೂಡ ನಮ್ಮ ದಾವಣಗೆರೆ ವಿಭಾಗದಲ್ಲಿ ಸುರೇಶ್ ಹನಗವಾಡಿಯವರು ಬಹುಶಃ ತುಂಬ ಜನರಿಗೆ ಪರಿಚಿತರು. ಅವರು ನಿನ್ನೆ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಶ್ರೇಷ್ಠ ದೈವಜ್ಞ ಜನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೆ. ಸೊ ಒಳ್ಳೆಯದಾಗಲಿ ಸರ್, ನಿಮ್ಮ ಒಂದು ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂಥೇಳಿ ನಾವು ಹಾರೈಸೋಣ ಮತ್ತು ಹರಸೋಣ. ಅದೇ ರೀತಿ ನಾವು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ದೇವಸ್ಥಾನಕ್ಕೆ ಅದರಲ್ಲೂ ಕೂಡ ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋದಾಗ ನಾವು ದೇವರ ಮೂರ್ತಿಗಳನ್ನು ಮುಟ್ತಕ್ಕಂಥದ್ದು ಎಲ್ಲೂ ಪದ್ಧತಿ ಇರೋದಿಲ್ಲ. ಆದರೆ ನೆನಪಿರಲಿ, ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಒಂದು ಮೂರ್ತಿಯನ್ನು ನಾವು ತಪ್ಪದೇ ಮುಟ್ಟು ಬರಬೇಕಂತೆ. ಇದನ್ನು ಹೀಗೆ ಹೇಳ್ತಾ ಇದ್ದೀನಿ ಹೊಸದಾಗಿ ಅಂತ ಕೇಳ್ತಿದ್ದೀರಾ? ಸೊ ಖಂಡಿತ ಇದು ನಾನು ಹೇಳ್ತಾ ಇಲ್ಲ, ಹಲವಾರು ತಲತಲಾಂತರ ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಪದ್ಧತಿ. ನಾವೆಲ್ಲರೂ ಪ್ರೀತಿಯಿಂದ ಪೂಜಿಸ್ತಕ್ಕಂಥ ಗೋಮಾತೆ ನಂದಿ, ಈಶ್ವರನ ಮುಂದೆ ಕೂತಿರ್ತಕ್ಕಂಥ ನಂದಿಯನ್ನು ನಾವು ಖಂಡಿತವಾಗಲೂ ಮುಟ್ಟಿ ಅದರ ಭುಜವನ್ನು ಮುಟ್ಟಿ ಅದರ 2 ಕಿವಿಗಳ ಮೇಲೆ ಕೈಗಳನ್ನು ಇಟ್ಟು ಆ ಒಂದು 2 ಕಿವಿಗಳಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಬರಬೇಕಂತ. ಹಾಗೆ ಒಂದು ವೇಳೆ ಬರಲಿಲ್ಲ ಅಂದರೆ ನಾವು ಏನು ಈಶ್ವರನ ಹತ್ರ ಬೇಡಿಕೆಗಳನ್ನು ಸಲ್ಲಿಸ್ತೀವಿ ಆ ನಂದಿ ಹೋಗಿ ದೂರುತ್ತಂತೆ. ಯಾವುದೇ ಕಾರಣಕ್ಕೂ ಈ ಭಕ್ತನ ಆಸೆಗಳನ್ನು, ಈ ಭಕ್ತನ ಕೋರಿಕೆಯನ್ನು ಮನ್ನಿಸಬೇಡ ಅಂತ ಹೇಳುತ್ತಂತೆ. ಸೊ ಅದೇ ನೀವೇನಾದರೂ ಆ ನಂದಿಯ ಹೆಗಲ ಮೇಲೆ ಅಥವಾ ಆತನ ನಂದಿಯ ಭುಜದ ಮೇಲೆ ಕೈ ಇಟ್ಟು ಆ ನಂದಿಯ 2 ಕಿವಿಗಳ ಮೇಲೆ 2 ಹೆಬ್ಬೆಟ್ಟನ್ನು ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿದ್ದೆ ಆದರೆ ಆ ನಂದಿ ಭೂಲೋಕದಲ್ಲಿ ಇರ್ತಕ್ಕಂಥ ತನ್ನ ಒಡೆಯನಾಗಿರ್ತಕ್ಕಂಥ ಈಶ್ವರನ ಬಳಿ ಹೋಗ್ಬಿಟ್ಟು ಹೇಳತ್ತಂತೆ, ಈಗ ಬಂದಿರತಕ್ಕಂಥ ಭಕ್ತನ 1,000 ಗೋಹತ್ಯ ಪಾಪವನ್ನು ಕೂಡ ನೀನು ಕ್ಷಮಿಸಿಬಿಡಬೇಕು ಅಂತ ಹೇಳುತ್ತಂತೆ. ಅವನ ಪಾಪವನ್ನು ನಿರ್ನಾಶ ಮಾಡಬೇಕು ಅಂತ ಕೇಳುತ್ತಂತೆ. ಆಗ ಹೇಳ್ತಾನಂತೆ ಈಶ್ವರ ಭೋಲೆನಾಥ, ಸಾಧ್ಯವಿಲ್ಲ, ಅಷ್ಟೊಂದೆಲ್ಲ ನಾನು ಇದನ್ನು ಮಾಡಲಿಕ್ಕಾಗಲ್ಲ, ಕೊಡಲಿಕ್ಕಾಗೋದಿಲ್ಲ. 1000 ಗೋಹತ್ಯೆಯನ್ನು ನಿಷೇಧ ಮಾಡ್ತಕ್ಕಂಥದ್ದು ಅಥವಾ 1000 ಗೋಹತ್ಯೆ ಪಾಪವನ್ನು ನಿಷೇಧ ಮಾಡ್ತಕ್ಕಂಥದ್ದು ಸುಲಭದ ಮಾತೆ, ಆಗೋದಿಲ್ಲ ಅಂತ ಹೇಳ್ತಾನಂತೆ. ಆಗ ಮತ್ತೆ ಹಠಕ್ಕೆ ಬೀಳ್ತಾನಂತೆ ನಂದಿ, ಇಲ್ಲ ಈಶ್ವರ, ಆತ ನನ್ನ ಹೆಗಲ ಮೇಲೆ ಕೈ ಇಟ್ಟು ನಿನ್ನನ್ನು ಕೊಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಕನಿಷ್ಠ 100 ಗೋಹತ್ಯೆ ಪಾಪವನ್ನಾದರೂ ನೀನು ನಿಷೇಧ ಮಾಡಲೇಬೇಕು, ಅವನನ್ನು ಪಾಪ ಮುಕ್ತನಾಗಿ ಮಾಡಬೇಕು ಅಂತ ಕೇಳ್ತಾನಂತೆ. ಆಗ ಈಶ್ವರ ಹೇಳ್ತಾನಂತೆ, ಆಗಲೇ ನಂದಿ, ನಿನ್ನ ಒಂದು ಕೋರಿಕೆಗೆ ನಾನು ಒಪ್ಕೊಂಡಿದ್ದೇನೆ. ನಿನ್ನ ಹೆಗಲ ಮೇಲೆ ಕೈ ಇಟ್ಟು, ನಿನ್ನ ಭುಜದ ಮೇಲೆ ಕೈ ಇಟ್ಟು ಯಾರು ನಿನ್ನ ಕಿವಿಗಳನ್ನು ಇಟ್ಕೊಂಡು ಓಂ ನಮಃ ಶಿವಾಯ ಹೇಳ್ತಾರೆ, ಅವರ ಒಂದು ಗೋಹತ್ಯೆಯ ಪಾಪವನ್ನು ನಾನು ಇನ್ನು ಮುಂದೆ ಅವರಿಂದ ದೂರ ತಳ್ತೀನಿ ಅಂತೇಳಿ ಹೇಳ್ತಾನಂತೆ. ಸೊ ಹಾಗಾಗಿ ದಯಮಾಡಿ
ಯಾರೆಲ್ಲ ಈ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಿ ತಪ್ಪದೆ ಆ ಒಂದು ಗೋಮಾತೆಯ ಬೆನ್ನನ್ನು ಸವರೋದು ಮರಿಬೇಡಿ, ಆ ಗೋಮಾತೆಯ ಭುಜವನ್ನು ಮುಟ್ಟೋದು ಮರಿಬೇಡಿ. ಹಾಗೆ ಎರಡೂ ಕಿವಿಗಳ ಹತ್ತಿರ ಈ ರೀತಿಯಾಗಿ ಕೈಯನ್ನು ಇಟ್ಕೊಂಡು ಓಂ ನಮಃ ಶಿವಾಯ ಹೇಳೋದನ್ನು ಮರಿಬೇಡಿ. ಏಕೆಂದರೆ ಆ ಗೋನಲ್ಲಿ ಇರ್ತಕ್ಕಂಥ ಕೋಟ್ಯಾನುಕೋಟಿ ದೇವತೆಗಳು ನಮ್ಮೆಲ್ಲರಿಗೂ ಅಸ್ತು ಅಂತೇಳಿ ಆಶೀರ್ವಾದವನ್ನು ಮಾಡ್ತಾವಂತೆ. ಸೊ ಎಲ್ಲರೂ ಕೂಡ ಆ ಭಗವಂತನ ಆಶೀರ್ವಾದ ದೊರೀಲಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಸೊ ಎಲ್ಲರೂ ಹೇಳ್ತಾರೆ ಈ ಒಂದು ಸನಾತನ ಹಿಂದೂ ಧರ್ಮ ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ನಿಮಗೆ ನೆನಪಿರಲಿ, ಒಂದು ವಿಚಾರ ವಿಶೇಷವಾಗಿ ತಿಳಿದು ಬರ್ತಾ ಇದೆ. ಸರಿಸುಮಾರು 6ರಿಂದ 10,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಈಶ್ವರಲಿಂಗ ಒಂದು ನಮ್ಮ ಪ್ರಪಂಚದಲ್ಲಿ ಕಾಣಿಸ್ಕೊಂಡಿದೆ. ಅದು ಎಲ್ಲಿ? ನಮ್ಮ ಭಾರತದಲ್ಲಿಲ್ಲ, ವಿಶೇಷವಾಗಿ ಸೌತ್ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಈಶ್ವರಲಿಂಗ ಕಳಿಸ್ಕೊಂಡಿದೆ. ಗುಹೆಯ ಒಳಗಡೆ ಸರಿಸುಮಾರು 10,000 ವರ್ಷಗಳಷ್ಟು ಹಳೆಯದಾದ ಲಿಂಗು ಇದಾಗಿರ್ಬೋದು ಅಂಥೇಳಿ ಅಲ್ಲಿನ ಒಂದು ಪ್ರಾಚ್ಯ ಅಜ್ಞಾನಿಗಳು ತಿಳಿಸ್ತಾರೆ. ಸೊ ನಮಗೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ, ಸೌತ್ ಆಫ್ರಿಕಾ ಎಲ್ಲಿ, ನಮ್ಮ ಭಾರತ ಎಲ್ಲಿ? ಸೊ ಅಲ್ಲಿ ನಮ್ಮ ಒಂದು ಈಶ್ವರನ 10,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಲಿಂಗು ಅಲ್ಲಿದೆ ಅಂದರೆ ಸೊ ನಾವು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕು. ಆ ಭಾರತದ ಸನಾತನ ಸಂಸ್ಕೃತಿ ಅದು ಎಷ್ಟು ಹಳೆಯದಾಗಿರ್ಬೋದು ಅಂಥೇಳಿ. ಸೊ ನಿಜಕ್ಕೂ ಮತ್ತೊಮ್ಮೆ ಎಲ್ಲ ಭಾರತೀಯರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿ ಮತ್ತೊಂದು ಉದ್ಯೋಗ ವಾರ್ತೆಯ ಕುರಿತಾಗಿ ಹೇಳಬೇಕು. 10ನೇ ತರಗತಿ ಓದಿರ್ತಕ್ಕಂಥವ್ರಿಗೆ, ಡಿಪ್ಲೊಮಾ ಪದವಿ ಆಗಿರ್ತಕ್ಕಂಥವ್ರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. 13,000ದಿಂದ ಪ್ರಾರಂಭ ಆಗಿ 1,10,000ವರೆಗೂ ಕೂಡ ವಿಶೇಷವಾಗಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಸೊ ದಯಮಾಡಿ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಉದ್ಯೋಗಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ನಾನು ಆಗಲೇ ಹೇಳಿದ್ದೆ, ಡಿಸೆಂಬರ್ 11ರಿಂದ 15ರವರೆಗೆ ನಮ್ಮ ದಾವಣಗೆರೆಯಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ. ಹಲವಾರು ಉತ್ಪನ್ನಗಳು ಈ ಒಂದು ಸ್ವದೇಶಿ ಮೇಳದಲ್ಲಿ ನಡೀತಾ ಇದ್ದಾವೆ. ಸೊ ಸ್ವಾವಲಂಬನೆ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ಸ್ವದೇಶಿ ಮೇಳ ಡಿಸೆಂಬರ್ 11ರಿಂದ ಅಂದರೆ ಬುಧವಾರದಿಂದ ಭಾನುವಾರದವರೆಗೆ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಈ ಸ್ವದೇಶಿ ಮೇಳ ನಡೀತಾ ಇದೆ. ಇಲ್ಲಿ ಹಲವಾರು ನಮ್ಮ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತೆ. ಸೊ ಮನೆಯಿಂದನೇ ಕೈಚೀಲ ತೆಗೆದುಕೊಂಡು ಹೋಗಬೇಕು. ಹಲವಾರು ಸಾಂಸ್ಕೃತಿಕ ಮೇಳಗಳು ನಡೆಯುತ್ತೆ, ಹಲವಾರು ಆರೋಗ್ಯ ಶಿಬಿರಗಳು ಇಲ್ಲಿ ನಡೆಯುತ್ತೆ. ಅದೇ ರೀತಿಯ ನಮ್ಮ ದೇಶೀಯ ಆಹಾರ ಇಲ್ಲಿ ತಿನ್ನಲಿಕ್ಕೆ ಸಿಗುತ್ತೆ. ಸೊ ವಿಶೇಷವಾಗಿ ನಿಮ್ಮ ಕುಟುಂಬದ ಜೊತೆ ಹೋಗ್ಬಿಟ್ಟು ಇಂಥ ಒಂದು ಬ್ಯೂಟಿಫುಲ್ ಸ್ವದೇಶಿ ಮೇಳವನ್ನು ಎಂಜಾಯ್ ಮಾಡಿ, ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿ, ಅಲ್ಲಿ ನಮ್ಮ ಒಂದು ಸ್ವದೇಶಿ ಗ್ರಾಹಕರಾಗಿ ನೀವು ಅಲ್ಲಿ ಮಾರಾಟಕ್ಕೆ ಬಂದಿರತಕ್ಕಂಥ ಸ್ವದೇಶಿ ಉತ್ಪಾದಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಅವತ್ತು ಕೂಡ ಹೇಳಿದ್ದೆ, ಸಾಧ್ಯವಾದರೆ ಡಿಸೆಂಬರ್ 11ನೇ ತಾರೀಕು ಮೊದಲನೇ ದಿವಸನೇ ನಾವು ಕೂಡ ಅಲ್ಲಿಗೆ ಬಂದು ಆ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಏಕೆಂದರೆ ಇದು ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ನಾವು ನೀಡ್ತಾ ಇರ್ತಕ್ಕಂಥ ಬೆಂಬಲ. ಸೊ ಇಂಥ ಒಂದು ಒಳ್ಳೆಯ ಕಾರ್ಯಗಳಿಗೆ ಯಾವತ್ತೂ ಕೂಡ V1 ಬೆಂಬಲವಾಗಿ ನಿಲ್ಲುತ್ತೆ, ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಸಾಧ್ಯವಾದರೆ ನಮ್ಮ V1 ವಾಹಿನಿಯ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸನೇ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿ ಕರ್ನಾಟಕ ಬ್ಯಾಂಕ್ನಲ್ಲಿ ಆಫೀಸರ್ಸ್ ಹುದ್ದೆಗಳಿಗೋಸ್ಕರ ನೇಮಕ ಮಾಡ್ತಾ ಇದ್ದಾರೆ. ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಮತ್ತು 1 ವರ್ಷದ ಎಕ್ಸಿಕ್ಯೂಟಿವ್ MBA ಹೊರತುಪಡಿಸಿರ್ತಕ್ಕಂಥವ್ರಿಗೆ ಕಾನೂನು ವಿಷಯದಲ್ಲಿ ಪದವಿ ಆಗಿರ್ಬೋದು, ಮಾರ್ಕೆಟಿಂಗ್, ಫೈನಾನ್ಸ್ ಆಗಿದ್ರೂ ಪರವಾಗಿಲ್ಲ, MBA ಆಗಿದ್ರೂ ಕೂಡ ಅಲೋ ಮಾಡ್ತಾರೆ. 28 ವರ್ಷ ವಯಸ್ಸಾಗಿರ್ತಕ್ಕಂಥವ್ರಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಡಿಸೆಂಬರ್ 22 ಕೊನೆಯ ದಿನಾಂಕ ಇದೆ. ಈ ಹುದ್ದೆಗೆ ಕನಿಷ್ಠ 1 ಲಕ್ಷದವರೆಗೆ ಸಂಬಳ ಕೊಡ್ತಾರಂತೆ. ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಪರ್ಚುನಿಟಿ. ಕರ್ನಾಟಕ ಬ್ಯಾಂಕ್ನಲ್ಲಿ ಪ್ರೊಫೆಷನರಿ ಆಫೀಸರ್ಸ್ ಸ್ಕೇಲ್ 1 ಹುದ್ದೆಗೆ ಕರೀತಾ ಇದ್ದಾರೆ. ಸೊ ದಯವಿಟ್ಟು ಯಾರ್ದೆಲ್ಲ ಡಿಗ್ರಿ ಆಗಿದೆ ವಿತೌಟ್ ಫೇಲ್ ಇವತ್ತೇ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ. ಇಂಥ ಒಂದು ಬಂಪರ್ ಚಾನ್ಸನ್ನು ಮಿಸ್ ಮಾಡ್ಕೊಬಿಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಒಂದೆರಡು ಹೆಲ್ತ್ ಟಿಪ್ಸ್ಗಳನ್ನು ಹೇಳ್ಬಿಡ್ತೀನಿ. ಸೊ ಚಪ್ಪಾಳೆ ಎಲ್ಲರೂ ತಟ್ಟೋದಕ್ಕೆ ಇಷ್ಟಪಡ್ತಾರೆ, ಆದರೆ ಕೆಲವೊಬ್ಬರು ಚಪ್ಪಾಳೆನೇ ತಟ್ಟೋದಕ್ಕೂ ಕೂಡ ಬೇಸರ ಪಟ್ಕೊಳ್ತಾರೆ. ಆದರೆ ನಿಮಗೂ ಚಪ್ಪಾಳೆ ಯಾರೆಲ್ಲ ತಟ್ತೀರಿ ಅವ್ರಿಗೊಂದು ಗುಡ್ ನ್ಯೂಸ್ ಇದೆ. ಯಾರೆಲ್ಲ ಚಪ್ಪಾಳೆ ತಟ್ಟಲ್ಲ ಅವ್ರಿಗೂ ಕೂಡ ಮೋಟಿವೇಶನ್ಗೋಸ್ಕರ ಮತ್ತೊಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಚಪ್ಪಾಳೆ ತಟ್ಟೋದ್ರಿಂದ ನಮ್ಗೆ ಆ ಲಾಭ ಅಂತ ನೋಡೋದಾದರೆ, ಚಪ್ಪಾಳೆ ತಟ್ಟೋದ್ರಿಂದ ಮೊದಲನೇದಾಗಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದಂತೆ. ಅದರ ಜೊತೆಗೆ ಅಸ್ತಮಾದಿಂದ ನಮ್ಮನ್ನು ಇದು ರಕ್ಷಣೆ ಮಾಡತ್ತಂತೆ. ಹಾಗೆಯೇ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಮಸ್ಯೆಗೆ ಚಪ್ಪಾಳೆ ತಟ್ಟತಕ್ಕಂಥದ್ದು ತುಂಬ ಪ್ರಯೋಜನಕಾರಿ ಅಂಥೇಳಿ ಒಂದು ರಿಸರ್ಚ್ ಹೇಳ್ತಾ ಇದೆ. ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಮೂಲಕ ಬಿಳಿ ರಕ್ತ ಕಣಗಳನ್ನು ಈ ಒಂದು ಚಪ್ಪಾಳೆ ಹೆಚ್ಚುತ್ತಂತೆ. ಅದರ ಜೊತೆಗೆ ಅಲರ್ಜಿಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಮಧುಮೇಹ, ತಲೆನೋವು, ಕೂದಲು ಉದುರತಕ್ಕಂಥದ್ದು
ಮತ್ತು ಯಾರೆಲ್ಲ ಸದಾ ಒತ್ತಡದಿಂದ ಬಳಲ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಒತ್ತಡದಿಂದ ನಿವಾರಣೆ ಮಾಡಲಿಕ್ಕೆ ಈ ಚಪ್ಪಾಳೆ ಅಂತಕ್ಕಂಥದ್ದು ತುಂಬ ಪ್ರಯೋಜನಕಾರಿಯಾಗಿದೆ ಅಂತ. ಹಾಗಾದರೆ ಇನ್ನೇ ಆಗ್ತಾಡ, ಕನಿಷ್ಠ ಪಕ್ಷ ಕೂತಲ್ಲಿನೇ ನಿಮ್ಗೆ ನಿಂತ್ಕೊಂಡು ಎದ್ದು ಓಡಾಡೋಕ್ಕಾಗಲ್ಲ, ವಾಕಿಂಗ್ ಮಾಡೋಕ್ಕಾಗಲ್ಲ, ಸುಸ್ತು, ಅದು ಇದು ಏನೇ ಕಾರಣ ಇರಲಿ, 2 ಕೈಯಿಂದ 50 ಸಾರಿ ಚಪ್ಪಾಳೆ ತಟ್ಟಿಬಿಡ್ಬೋದಲ್ವಾ. ಸೊ ಪ್ರತಿನಿತ್ಯ 50 ಬಾರಿ ಚಪ್ಪಾಳೆಯನ್ನು ತಟ್ಟಿ ಆರೋಗ್ಯವಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ಸಮಯ ಇಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿಮ್ಗೆ ಯಾವಾಗ ಸಾಧ್ಯವಾಗತ್ತೆ, ನಿಮಗೆ ಯಾವಾಗ ಖುಷಿ ಅನಿಸುತ್ತೆ, ಯಾವಾಗ ಬೇಕನ್ಸುತ್ತೆ ಆವಾಗ 50 ಬಾರಿ ಮಿನಿಮಮ್ ಒಂದು ದಿವಸಕ್ಕೆ 10 ಬಾರಿ 5 ಬಾರಿ ತಟ್ಟಿದ್ರೂ ಪರವಾಗಿಲ್ಲ, ಅಥವಾ 50 ಸಲ ಒಂದೇ ಬಾರಿ ತಟ್ಟಿದ್ರೂ ಪರವಾಗಿಲ್ಲ. ಆದರೆ ದಿವಸಕ್ಕೆ ಕನಿಷ್ಠ ಪಕ್ಷ 50 ಬಾರಿ ಚಪ್ಪಾಳೆಯನ್ನು ತಟ್ಟಿ ಆರೋಗ್ಯವಾಗಿರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಬಾಡಿ ಬಿಲ್ಡರ್ಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ನ್ಯೂ ಇಂಡಿಯಾ ಫ್ರೆಂಡ್ಸ್ ಗ್ರೂಪ್ ಮತ್ತು ರಾಕಿ ಜಿಮ್ ಅಸೋಸಿಯೇಷನ್ ವತಿಯಿಂದ ಅಂತರ್ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಎತ್ತರ ವಿಭಾಗದಲ್ಲಿ ದಿನಾಂಕ 8ನೇ ತಾರೀಕು ಈ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಭಾನುವಾರ ಸಮಯ ಸಂಜೆ 5 ಗಂಟೆಗೆ HKR ನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು, RMC ರೋಡಲ್ಲಿ. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ರಾಯಣ್ಣ ಕ್ಲಾಸಿಕ್ 2024 15,000 ರೂಪಾಯಿ ಬಹುಮಾನವನ್ನು ಕೂಡ ಇಟ್ಟಿದ್ದಾರೆ. 2ನೇದು 10,000, 3ನೇದು 5,000. ಎಲ್ಲ ವಿಜೇತರಿಗೂ ಕೂಡ ಟ್ರೋಫಿ, ಮೆಡಲ್, ಪ್ರಶಸ್ತಿ ಪತ್ರವನ್ನು ನೀಡ್ತಾ ಇದ್ದಾರೆ. ಸೊ ಯಾರೆಲ್ಲ ಬಾಡಿ ಬಿಲ್ಡಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಿ ಅವರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಾಯು ವಿಹಾರಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ದಾವಣಗೆರೆಯಿಂದ ಹರಿಹರಕ್ಕೆ ಕಾಲ್ನಡಿಗೆ ಹೊರಟಿದ್ದಾರೆ. ಅದು ಕೂಡ ಭಾನುವಾರನೇ 8/12/2024 ಭಾನುವಾರ ಬೆಳಗ್ಗೆ 5:30ಕ್ಕೆ ಎಲ್ಲ ಇಲ್ಲಿಂದ ಹೊರಟಿದ್ದಾರೆ. ಅದು ಕೂಡ BSNL ಸರ್ಕಲ್ನಿಂದ ಹರಿಹರದ ಹರಿಹರೇಶ್ವರ ದೇವಸ್ಥಾನದ ಆವರಣದವರೆಗೆ ಇವರೆಲ್ಲರೂ ಕೂಡ ಕಾಲ್ನಡಿಗೆಗೆ ಹೊರಟಿದ್ದಾರೆ. ಸೊ ಬರ್ತಕ್ಕಂಥ ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋ ನಿಟ್ಟಿನಲ್ಲಿ, ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ, ಬೆಳ್ಳಂಬೆಳಗ್ಗೆ ಹೆಚ್ಚು ಆಕ್ಸಿಜನ್ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಕಾಲ್ನಡಿಗೆ ಹೋದರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಬೆಳಗಿನ ಜಾವ 5:30ಕ್ಕೆ ಇದೇ ಭಾನುವಾರ 8/12/2024 ಭಾನುವಾರ ಬೆಳಗ್ಗೆ 5:30ಕ್ಕೆ BSNL ಸರ್ಕಲ್ನಿಂದ ಈ ಒಂದು ಪಾದಯಾತ್ರೆ ಹೊರಡ್ತಾ ಇದೆ. ಸೊ ಆಸಕ್ತರು ಎಲ್ಲರೂ ಭಾಗವಹಿಸಿ ಅಂತ ಕರೆ ಕೊಟ್ಟಿದ್ದಾರೆ. ದಾವಣಗೆರೆಯ BSNL ಸರ್ಕಲ್ನಿಂದ ಹರಿಹರದ ಹರಿಹರೇಶ್ವರ ದೇವಸ್ಥಾನದ ಆವರಣದವರೆಗೆ ಇವರೆಲ್ಲರೂ ಕೂಡ ಪಾದಯಾತ್ರೆಗೆ ತೆರಳ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ, ಎಲ್ಲರೂ ಹೋಗಿ ಬನ್ನಿ. ಯಾರ್ಯಾರಿಗೆ ಸಾಧ್ಯವಿದೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ 49 ಹುಡುಗಿಯರು ಸೇರಿದಂತೆ 253 ಮಕ್ಕಳನ್ನು ರೈಲ್ವೆ ಸಂರಕ್ಷಣಾ ಪಡೆ ಮಕ್ಕಳ ಕಳ್ಳು ಸಾಗಾಣಿಕೆ ಒಂದು ಇದರಿಂದ ರಕ್ಷಣೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. 253 ಮಕ್ಕಳನ್ನು ಒಟ್ಟಿಗೆ ಕಳ್ಳ ಸಾಗಣೆ ಮಾಡ್ತಾಯಿದ್ರು ಅಂದರೆ ನಿಜಕ್ಕೂ ಶಾಕ್ ಆಗುತ್ತೆ. ಸೊ ರೈಲ್ವೆ ಪೊಲೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಸೊ ಎಲ್ಲರೂ ಕೂಡ ಒಂದು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀರಿ. ಸೊ ಅಂಥವ್ರಿಗೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಅಕ್ಕ ಕೆಫೆ ಪ್ರಾರಂಭ ಮಾಡಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ಥರ ಒಂದು ಮಿನಿಯಾಗಿರ್ತಕ್ಕಂಥ ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀರಿ, ಸಾಕಷ್ಟು ಈಗ ಆಲ್ರೆಡಿ ಟೀ, ಮಾಲ್ಗುಡಿ ಟೀಸ್ ಆಗಿರ್ಬೋದು, ಟೀ 90s ಆಗಿರ್ಬೋದು, ಹಲವಾರು ಕಾಫಿ ಶಾಪ್ಸ್ಗಳು ಬಂದಿದೆ. ಈಗ ಅದೇ ರೀತಿ ಒಂದು ತಿಂಡಿ ಅಂಗಡಿ ಬರ್ತಾ ಇದೆ, ಅದರ ಹೆಸರು ಅಕ್ಕ ಕೆಫೆ ಅಂಥೇಳಿ. ಸೊ ಅಕ್ಕ ಕೆಫೆನ ಯಾರು ಪ್ರಾರಂಭ ಮಾಡಬೇಕು ಅಂತಿದ್ದೀರಿ ಅವರಿಂದ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡಿಕೊಡ್ತಾರೆ. ಒಂದಷ್ಟು ಡೊನೇಷನ್ ಅಥವಾ ಡೆಪಾಸಿಟನ್ನು ನೀವು ಕಟ್ಟಬೇಕಾಗತ್ತೆ. ಸೊ ನೀವು ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇದ್ದರೆ ಅಕ್ಕ ವೆಬ್ಸೈಟಿಂದ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತಿಗೆ ಇದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ವಿವನ್ ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಮಸ್ತು, ನಮಸ್ಕಾರ.